ಮಕ್ಕಳೇ, ಪರೀಕ್ಷೆ ಛಾಯೆಗೆ ಸ್ವಾಗತ. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ವರ್ಲ್ಡ್ ಆರ್ಗನೈಸೇಷನ್ಸ್ ಅಂತ ನಿಮ್ಮ ಪೊಲಿಟಿಕಲ್ ಸೈನ್ಸ್ ಲೆಸನ್ ಏನಿದೆ ಅದರ ಕೊನೆಯ ಭಾಗವನ್ನ ಕಲಿಯೋಣ. ಯಾವುದು? ರೀಜನಲ್ ಕೋಆಪರೇಷನ್. ಅದರ ಜೊತೆಗೆ ನಾನು ಹಿಂದಿನ ವರ್ಷದ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಕೇಳಿರುವಂತ ಈ ಪರ್ಟಿಕ್ಯುಲರ್ ಚಾಪ್ಟರಿನ ಕ್ವೆಶ್ಚನ್ಸ್ ನ ಕೂಡ ಸಾಲ್ವ್ ಮಾಡಿ ನಿಮ್ಗೆ ಕೊಡ್ತೀನಿ. ಆಮೇಲೆ ರಿವಿಷನ್ ಕೂಡ ಮಾಡೋಣ ಈ ಪರ್ಟಿಕ್ಯುಲರ್ ಲೆಸನ್ದು. ಸೊ ಮೊದಲನೇದಾಗಿ ಮಕ್ಕಳೇ, ಈ ಪರ್ಟಿಕ್ಯುಲರ್ ಲೆಸನ್ ಇಂದ 3 ಮಾರ್ಕ್ಸ್ ವರೆಗೂ ಕ್ವೆಶ್ಚನ್ಸ್ ನ ಕೇಳಬಹುದು ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ. ಸೊ ಆಮೇಲೆ ಮಕ್ಕಳೇ, ಈ ಪರ್ಟಿಕ್ಯುಲರ್ ವಿಡಿಯೋಲಿ ನಾವ್ ಏನೇನ್ ಕವರ್ ಮಾಡ್ತೀವಿ ನೋಡೋಣ ಬನ್ನಿ. ಮೊದಲನೇದಾಗಿ ಕಾಮನ್ವೆಲ್ತ್ ಆಫ್ ನೇಷನ್ಸ್, ಆಮೇಲೆ ಸಾರ್ಕ್, ಯಾವುದು South Asian Association for Regional Cooperation, European Union, ಆಮೇಲೆ Association of Southeast Asian Nations, that is ASEAN, ಆಮೇಲೆ the Organization of African Unity. ಇದು 5 ಟಾಪಿಕ್ ನ ಕೂಡ ಕಂಪ್ಲೀಟ್ ಆಗಿ ನಾವು ಕಲಿತೀವಿ. ಆಮೇಲೆ ಮೊದಲನೇದಾಗಿ ರೀಜನಲ್ ಕೋಆಪರೇಷನ್ ಅಂದ್ರೆ ಏನು ಮಕ್ಕಳೇ? ಸೊ ರೀಜನಲ್ ಕೋಆಪರೇಷನ್ ಬಗ್ಗೆ ನಾವು ಯಾಕೆ ಯುನೈಟೆಡ್ ನೇಷನ್ಸ್ ಅಥವಾ ವರ್ಲ್ಡ್ ಆರ್ಗನೈಸೇಷನ್ ಕೆಳಗೆ ಕಲಿತಿದ್ದೀವಿ? ನಮ್ಮ ಯುನೈಟೆಡ್ ನೇಷನ್ ಇನ ಆಬ್ಜೆಕ್ಟಿವ್ ಅಲ್ಲೇ ಏನಿದೆ? ಬೇರೆ ಬೇರೆ ರೀಜನ್ಸ್ ಏನಿದೆ ಮಕ್ಕಳೇ, ಬೇರೆ ಬೇರೆ ನೇಷನ್ಸ್ ಏನಿದೆ ಅದರ ಮಧ್ಯ ಒಂದು ಪೀಸು, ಯೂನಿಟಿ ಮತ್ತೆ ಕೋಆಪರೇಷನ್ ನ ಮೇಂಟೈನ್ ಮಾಡೋದು. ಸೊ ಇನ್ ದ ಪ್ರೆಸೆಂಟ್ ಡೇ world, we can observe many regional organizations that facilitate mutual understanding and cooperation among the member states. So ಇವಾಗ ಈ ಪರ್ಟಿಕ್ಯುಲರ್ ಡೇ ಅಲ್ಲಿ ನಾವೇನ್ ನೋಡ್ತೀವಿ? ತುಂಬಾ ರೀಜನಲ್ ಆರ್ಗನೈಸೇಷನ್ಸ್ ಇದೆ. ಅದು ಮ್ಯೂಚುವಲ್ ಟ್ರಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಕೋಆಪರೇಷನ್ ನ ಮೇಂಟೈನ್ ಮಾಡುತ್ತೆ ಮೆಂಬರ್ ಸ್ಟೇಟ್ ನ ಮಧ್ಯ. ಸೊ ಅದಕ್ಕೆ ರೀಜನಲ್ ಕೋಆಪರೇಷನ್ ಅನ್ನೋದನ್ನ ಓದೋದು ತುಂಬಾ ತುಂಬಾ ಮುಖ್ಯ ಯುನೈಟೆಡ್ ನೇಷನ್ಸ್ ಅಥವಾ ವರ್ಲ್ಡ್ ಆರ್ಗನೈಸೇಷನ್ ಇನ ಕೆಳಗೆ. ಸೊ ಮೊದಲನೇದಾಗಿ ಮಕ್ಕಳೇ, ದ ಫಾಲೋಯಿಂಗ್ ಆರ್ ಸಮ್ ಆಫ್ ದ ಮೇನ್ ಆರ್ಗನೈಸೇಷನ್ಸ್. ಸೊ ನಾನು ಈ ರೀಜನಲ್ ಕೋಆಪರೇಷನ್ ನ ಅಥವಾ ಒಂದು ರೀತಿಯಾದ ಮ್ಯೂಚುವಲ್ ಕೋಆಪರೇಷನ್ ನ ಮೇಂಟೈನ್ ಮಾಡುವಂತಹ ಆರ್ಗನೈಸೇಷನ್ ಯಾವುದು ಅಂದ್ರೆ ಈ ಆರ್ಗನೈಸೇಷನ್ಸ್ ತುಂಬಾ ಮುಖ್ಯ. ಮೊದಲನೇದಾಗಿ ನಮ್ಮ ಕಾಮನ್ವೆಲ್ತ್ ಆಫ್ ನೇಷನ್ಸ್. ಸೊ ಇವರೆಲ್ಲದರ ಮಧ್ಯ ಒಂದು ಕಾಮನ್ ಆಗಿ ಒಂದು ಫ್ಯಾಕ್ಟರ್ ಇದೆ. ಇವರು ಕಾಲನೀಸ್ ಆಗಿ ಇದ್ರು ನಮ್ಮ ಬ್ರಿಟಿಷ್ ಅಥವಾ ಬ್ರಿಟಿಷ್ ಕಾಲಗಳ ಕೆಳಗೆ ಅಥವಾ ಆಯ್ತಾ. ಸೊ ನಮ್ಮ 17th ಸೆಂಚುರಿ 18th ಸೆಂಚುರೀಸ್ ಅಲ್ಲಿ ಬ್ರಿಟಿಷ್ ಕಾಲನೀಸ್ ಅಂತ ಮಾಡಿದ್ರು ಈ ಪರ್ಟಿಕ್ಯುಲರ್ ನೇಷನ್ ಗಳಲ್ಲಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ನಮ್ಮ ಭಾರತ ದೇಶ ಇದೆ, ನಮ್ಮ ಪಾಕಿಸ್ತಾನ್ ಇದೆ, ಸಮ್ ಪಾರ್ಟ್ಸ್ ಆಫ್ ಆಫ್ರಿಕಾ ಇದೆ, ಬ್ರಿಟಿಷ್ ಕಾಲನೀಸ್ ಇದ್ರು. ಈ ಕಡೆ ನಮ್ಮ ಆಸ್ಟ್ರೇಲಿಯಾ ಕೂಡ ನೋಡ್ತಾ ಇದೀವಿ. ಸೊ ಈ ಒಂದು ಪರ್ಟಿಕ್ಯುಲರ್ ನೇಷನ್ ಇಲ್ಲೆಲ್ಲ ಹೈಲೈಟ್ ಆಗಿದೆ ಅಲ್ಲ, ಅದು ನಮ್ಮ ಕಾಮನ್ವೆಲ್ತ್ ಆಫ್ ನೇಷನ್ಸ್ ನ ಕೆಳಗೆ ಬರುತ್ತೆ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ನಮ್ಮ ಸಾರ್ಕ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಏಷ್ಯಾ ಅಂತ ಒಂದು ಕಾಂಟಿನೆಂಟ್ ಅಲ್ಲಿ ಸದರ್ನ್ ಪಾರ್ಟ್ ಅಲ್ಲಿ ಬರುವಂತಹ ಒಂದು ನೇಷನ್ ಗಳ ಗುಂಪು ಅಥವಾ ಒಂದು ಕೋಆಪರೇಷನ್ ಅಂತ ನಾವ್ ಹೇಳೋದು ನಮ್ಮ ಸಾರ್ಕ್. ಈ ಪರ್ಟಿಕ್ಯುಲರ್ ಇಮೇಜ್ ಅಲ್ಲಿ ಮಕ್ಕಳೇ ಒಂದು ನೇಷನ್ ಮಿಸ್ಸಿಂಗ್ ಆಗಿದೆ. ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನ ಹಾಕಿ. ಮುಂದೆ ನೋಡೋಣ ನಾವು ಯುರೋಪಿಯನ್ ಯೂನಿಯನ್. ಹೆಸರಲ್ಲೇ ಇದೆ ನಮ್ಮ ಯುರೋಪ್ ಕಂಟ್ರೀಸ್ ಯಾವ್ದ್ಯಾವ್ದಿದೆ ಅದೆಲ್ಲ ಈ ಪರ್ಟಿಕ್ಯುಲರ್ ಯೂನಿಯನ್ ಭಾಗ. ಇದು ನಮ್ಮ ಯುರೋಪಿಯನ್ ಯೂನಿಯನ್ ಇಂದ ಒಂದು ಫ್ಲಾಗ್ ಕೂಡ ಇದೆ. ಅದರ ಜೊತೆಗೆ ಬ್ಲೂ ಅಲ್ಲಿ ಮಾರ್ಕ್ ಆಗಿರುವಂತಹ ಯುರೋಪಿಯನ್ ಕಂಟ್ರೀಸ್ ಕೂಡ ಇದರ ಭಾಗವಾಗಿದೆ. ಮುಂದೆ ನೋಡೋಣ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಏಸಿಯಾನ್ ಅಂತ ಹೇಳ್ತೀವಿ. ಸೌತ್ ಈಸ್ಟ್ ಏಷ್ಯಾ ಅಂದ್ರೆ ನಮ್ಮ ಇಂಡಿಯಾ ಕೂಡ ಸದರ್ನ್ ಏಷ್ಯಾಲಿದೆ, ಬಟ್ ಅದು ಸೌತ್ ಈಸ್ಟ್ ಏಷ್ಯಾ ಅಲ್ಲ. ಸೊ ಅದಕ್ಕೆ ಇಂಡಿಯಾ ಇದರ ಭಾಗವಾಗಿಲ್ಲ. ಸೌತ್ ಈಸ್ಟ್ ಏಷ್ಯಾಲ್ ಬರುವಂತಹ ಒಂದು ಕಂಟ್ರೀಸ್ ಏನಿದೆ ಮಕ್ಕಳೇ, ಇಲ್ಲಿ ನೋಡ್ಬೋದು ಆ ಕಂಟ್ರಿಗಳು, ಅದು ಈ ಪರ್ಟಿಕ್ಯುಲರ್ ಅಸೋಸಿಯೇಷನ್ ಭಾಗವಾಗಿದೆ. ಲಾಸ್ಟ್ ಆಗಿ ಮಕ್ಕಳೇ, ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ.
ಆಫ್ರಿಕನ್ ಕಂಟ್ರೀಸ್ ಏನಿದೆ ಮಕ್ಕಳೇ, ಇಲ್ಲಿ ನೀವು ನೋಡ್ಬೋದು ಅಷ್ಟು ಕಂಟ್ರೀಸು ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿನ ಭಾಗವಾಗಿದೆ. ಸೊ ಈ 5 ಏನಿದೆ ಮಕ್ಕಳೇ ಮೇನ್ ಆರ್ಗನೈಸೇಷನ್ಸ್. ಆಯ್ತಾ, ಮುಂದೆ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ನೋಡಿದ್ ಯಾವುದು, ಕಾಮನ್ವೆಲ್ತ್ ಆಫ್ ನೇಷನ್ಸ್. ಸೊ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಏನಿದೆ ಮಕ್ಕಳೇ, ಅದು 1926 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಆಯ್ತಾ, ಅದು ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮೊದಲೇ ಇಂಡಿಯಾ ಕಾಮನ್ವೆಲ್ತ್ ಆಫ್ ನೇಷನ್ಸಿನ ಭಾಗವಾಗಿತ್ತು. ಸೊ ಇದು ಆವಾಗ ಸ್ಟಾರ್ಟ್ ಆದಾಗ ಬ್ರಿಟಿಷ್ ಕ್ರೌನ್, ಅಂದ್ರೆ ನಮ್ಮ ಬ್ರಿಟಿಷ್ ಕ್ರೌನ್ ಏನಿದ್ರು ಅವರು ಇದನ್ನ ಆಳ್ತಿದ್ರು, ಅವರು ಇದನ್ನ ಲೀಡ್ ಮಾಡ್ತಿದ್ರು ಅಥವಾ ಹೆಡ್ ಮಾಡ್ತಿದ್ರು. ಅರ್ಥ ಆಯ್ತಾ? ಸೊ ನಾ ಹೇಳ್ದಂಗೆ ಇದು ಒಂದು ಜಿಯೋಗ್ರಫಿಕಲಿ ಹತ್ರ ಇರುವಂತಹ ಒಂದು ನೇಷನ್ಸ್ ಜೊತೆಗಲ್ಲ, ಬಟ್ ಬ್ರಿಟಿಷ್ ಕಾಲನೀಸ್ ಯಾವ ಜಾಗದಲ್ಲಿತ್ತು ಅವರೆಲ್ಲ ಸೇರಿ ಆಗಿದ್ದು ಕಾಮನ್ವೆಲ್ತ್ ಆಫ್ ನೇಷನ್ಸ್. ಅರ್ಥ ಆಯ್ತಾ? ಸೊ ಇವಾಗ ಕರೆಂಟ್ಲಿ 54 ಕಂಟ್ರೀಸ್ ಆರ್ ಅ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾಮನ್ವೆಲ್ತ್ ಆಫ್ ನೇಷನ್ಸ್. ಅರ್ಥ ಆಯ್ತಾ? ಸೊ ಇವಾಗ ಗೊತ್ತಾಗತ್ತಲ್ಲ ಎಷ್ಟು ಕಾಲನೀಸ್ ಇತ್ತು, ಬ್ರಿಟಿಷ್ ಕಾಲನೀಸ್ ಎಲ್ಲೆಲ್ಲಿ ಸೆಟಪ್ ಆಗಿತ್ತು. 54 ಕಂಟ್ರೀಸ್ ಅಲ್ಲಿ ಇತ್ತು ಮಕ್ಕಳೇ, ಎಷ್ಟು ಜಾಸ್ತಿ ಅಲ್ಲ ಮಕ್ಕಳೇ. ಸೊ ಇವಾಗ ಮೆಂಬರ್ಶಿಪ್ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಲ್ಲಿ 54 ಕಂಟ್ರಿಗಳು ಅದರ ಭಾಗ. ಒಂದು ಮೀಟಿಂಗ್ ನಡೆಯುವಾಗ ಯಾರ್ಯಾರು ಈ ಮೀಟಿಂಗ್ ನ ಪಾರ್ಟಿಸಿಪೇಟ್ ಮಾಡ್ತಾರೆ, ಪ್ರೈಮ್ ಮಿನಿಸ್ಟರು, ಫಿನಾನ್ಸ್ ಮತ್ತೆ ಫಾರಿನ್ ಮಿನಿಸ್ಟರ್ಸ್ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಮಕ್ಕಳೇ, ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಲಂಡನ್ ನಲ್ಲಿ. ಆಯ್ತಾ, ಜ್ಞಾಪಕ ಇಟ್ಕೊಳ್ಳೋಕೆ ಕೂಡ ಈಸಿ. ಲಂಡನ್ ಅಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಯಾವ್ದು, ಕಾಮನ್ವೆಲ್ತ್ ಆಫ್ ನೇಷನ್ಸ್. ಸೊ ಇದನ್ನ ಮುಂಚೆ ಬ್ರಿಟಿಷ್ ಕಾಮನ್ವೆಲ್ತ್ ನೇಷನ್ ಅಂತ ಇತ್ತು. ಆ ಬ್ರಿಟಿಷ್ ಕಾಮನ್ವೆಲ್ತ್ ನೇಷನ್ ಅಂದ್ರೆ ಅದೊಂದು ರೀತಿಯಾದ ಒಂದು ಇದಿತ್ತಲ್ಲ, ಬಿಕಾಸ್ ಇವ್ರದೆಲ್ಲ ಕಾಲನಿ ಬ್ರಿಟಿಷ್ ಕೆಳಗಿತ್ತು. ಸೊ ಅದಕ್ಕೆ ಅವರ ಕಂಟ್ರೋಲ್ ಅಲ್ಲಿ ಇದೇ ತರ ಕಾಣ್ತಿತ್ತು. ಅದಕ್ಕೆ ಆ ಹೆಸರನ್ನು ತೆಗೆದಿ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತ ಮಾಡಿದ್ರು. ಅರ್ಥ ಆಯ್ತಾ? ಇಲ್ಲಿ ಗ್ರೀನ್ ಅಲ್ಲಿ ಹೈಲೈಟ್ ಆಗಿರುವಂತಹ ಎಲ್ಲಾ ಕಂಟ್ರೀಸು ಕಾಮನ್ವೆಲ್ತ್ ಆಫ್ ನೇಷನ್ಸ್ ನ ಭಾಗ. ಆಬ್ಜೆಕ್ಟಿವ್ಸ್ ಆಫ್ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಏನು ಮಕ್ಕಳೇ, ಏನ್ ಮಾಡುತ್ತೆ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇದು ಅದರ ಲೋಗೋ ಕೂಡ. ಆಯ್ತಾ? ಸೊ ಫಸ್ಟ್ ಇದರ ಭಾಗವಾಗಿರುವಂತಹ ಎಲ್ಲಾ ಕಂಟ್ರಿ ಅಂದ್ರೆ 54 ಕಂಟ್ರಿಗಳಲ್ಲೂ ಡೆಮೋಕ್ರಸಿನ ಅಪ್ಹೋಲ್ಡ್ ಮಾಡ್ತಾರೆ. ಅರ್ಥ ಆಯ್ತಾ? ಪ್ರಜಾಪ್ರಭುತ್ವನ ಅಪ್ಹೋಲ್ಡ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಕಂಟ್ರೀಸ್ ಅಲ್ಲಿ. ಆಮೇಲೆ ಒಂದು ಲಿಬರ್ಟಿನ ಎಂಕರೇಜ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ನೇಷನ್ಸ್ ಅಲ್ಲಿ. ಈ ಪರ್ಟಿಕ್ಯುಲರ್ ಇಮೇಜಸ್ ನ ಜ್ಞಾಪಕ ಇಟ್ಕೊಳ್ಳಿ, ಐಕನ್ಸ್ ನ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ರೀಕಾಲ್ ಮಾಡ್ಬೋದು. ಆಮೇಲೆ ಈ 54 ಕಂಟ್ರಿಗಳಲ್ಲಿ ಮಕ್ಕಳೇ ಯಾವುದೇ ರೀತಿಯಾದ ಪಾವರ್ಟಿ ಇದ್ರೆ ಅದನ್ನ ಇರಾಡಿಕೇಟ್ ಮಾಡೋದಿಕ್ಕೆ ಅಥವಾ ಅದನ್ನ ಕಡಿಮೆ ಮಾಡಿ ಅದನ್ನ ಫುಲ್ ತೆಗೆಯೋದಿಕ್ಕೇನೆ ವರ್ಕ್ ಮಾಡುತ್ತೆ ಕಾಮನ್ವೆಲ್ತ್ ಆಫ್ ನೇಷನ್ಸ್. ಅಸಿಸ್ಟ್ ಕೂಡ ಮಾಡುತ್ತೆ ಟು ಇರಾಡಿಕೇಟ್ ಪಾವರ್ಟಿ ಅಂಡ್ ವರ್ಲ್ಡ್ ಪೀಸ್ ನ ಪ್ರಮೋಟ್ ಮಾಡುತ್ತೆ. ನಮಗ್ ಗೊತ್ತಲ್ಲ, ಒಂದ್ 2 ಕಂಟ್ರಿ ಇದ್ರೇನೆ ಎಷ್ಟೆಷ್ಟು ಜಗಳಗಳಾಗುತ್ತೆ. 54 ಕಂಟ್ರಿ ಮಧ್ಯ ಒಂದು ವರ್ಲ್ಡ್ ಪೀಸ್ ನ ಮೇಂಟೈನ್ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಪ್ರಮೋಟ್ ಕೂಡ ಮಾಡುತ್ತೆ. ಸ್ಪೋರ್ಟ್ಸ್, ಇವಾಗ ಕಾಮನ್ವೆಲ್ತ್ ಗೇಮ್ಸ್ ಅಂತಾನೆ ಇದೆ, ತುಂಬಾ ಫೇಮಸ್, ನಮ್ಮೆಲ್ಲ ಟಿವಿಲೆಲ್ಲ ನೋಡಿರ್ತಿರಲ್ಲ, ಅದು ಕೂಡ ಸ್ಪೋರ್ಟ್ಸ್ ನ ಭಾಗ, ಅದು ಕೂಡ ನಡೆಯುತ್ತೆ ಇದರ ಆಬ್ಜೆಕ್ಟಿವ್. ಮತ್ತೆ ಸೈನ್ಸ್ ಕೂಡ ಇದರ ಒಂದು ಆಬ್ಜೆಕ್ಟಿವ್, ಅದ್ರ ಕಡೆ ಕೂಡ ಕೆಲಸ ಮಾಡ್ತಾರೆ. ಮತ್ತೆ ಕಲ್ಚರಲ್ ಟ್ರೈಸ್ ಏನಿದೆ ಈ 54 ಕಂಟ್ರಿಗಳ ಮಧ್ಯೆ ಮತ್ತೆ ನಡುವೆ, ಅದನ್ನ ಕೂಡ ಇದು ಸ್ಟ್ರೆಂಥನ್ ಮಾಡುತ್ತೆ. ಸೊ ದಿಸ್ ಆರ್ಗನೈಸೇಷನ್ ಹೆಲ್ಪ್ಸ್ ಟು ಪ್ರಮೋಟ್ ಫ್ರೆಂಡ್ಲಿ ಟೈಸ್ ಅಮಾಂಗ್ ದ ಮೆಂಬರ್ ಸ್ಟೇಟ್ಸ್. ಇದರಲ್ಲಿ ಆಗಿರುವಂತಹ ಮೆಂಬರ್ಸ್ ಎಷ್ಟು ಕಂಟ್ರಿ, 54. ನಾನು ಎಷ್ಟು ಸತಿ ಹೇಳಿದೀನಿ ಅಂದ್ರೆ ನಿಮ್ ತಲೆಯಲ್ಲೇ ಕೂತ್ಬಿಟ್ಟಿರ್ಬೇಕು ಇಷ್ಟೊತ್ತಲ್ಲಿ. ಇವಗಳ ಮಧ್ಯೆ ಒಂದು ಫ್ರೆಂಡ್ಲಿ ರಿಲೇಶನ್ಶಿಪ್ ನ ಪ್ರಮೋಟ್ ಕೂಡ ಮಾಡುತ್ತೆ. ಸೊ ಈ 7 ಪಾಯಿಂಟ್ ಏನಿದೆ ಮಕ್ಕಳೇ, ಅದು ಬಹಳ ಮುಖ್ಯ. ಅಂಡ್ ಈ ಇಮೇಜಸ್ ನ ನಡುವೆ ನೀವು ಇದನ್ನ ಜ್ಞಾಪಕ ಕೂಡ ಇಟ್ಕೊಬಹುದು. ಇವಾಗ ಮೊದಲನೇದಾಗಿ ನಾವು ಕಾಮನ್ವೆಲ್ತ್ ಆಫ್ ನೇಷನ್ಸ್ ನ ಕವರ್ ಮಾಡಿದೀವಿ. ನೆಕ್ಸ್ಟ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ಇದು ನಮ್ಮ ಸಾರ್ಕ್, SAARC ಅಂತ ಹೇಳ್ತಾರೆ. ಸೊ ಮೊದಲನೇದಾಗಿ ಮಕ್ಕಳೇ, ಇದು 1985 ಅಲ್ಲಿ ಸ್ಟಾರ್ಟ್ ಆಯ್ತು. ಈ ಪರ್ಟಿಕ್ಯುಲರ್ ಅಸೋಸಿಯೇಷನ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 1985.
ಆಯ್ತಾ. ಸೊ ಸಾರ್ಕ್ ನೇಷನ್ಸ್ ಅಲ್ಲಿ ಸೌತ್ ಏಷ್ಯನ್ ಕಂಟ್ರೀಸ್ ಎಲ್ಲ ಪಾರ್ಟ್ ಆಗಿದೆ. ಮೊದಲನೇದಾಗಿ ನಮ್ಮ ಇಂಡಿಯಾ ಕೂಡ ಒಂದು ಸೌತ್ ಏಷ್ಯನ್ ಕಂಟ್ರಿ ಆಯ್ತಾ. ಸೊ ಮೊದಲನೇದಾಗಿ ಇಂಡಿಯಾ ಇದೆ, ಆಮೇಲೆ ಮಕ್ಕಳೇ ನಮಗೆ ನಮ್ಮ ಶ್ರೀಲಂಕಾ, ಪಾಕಿಸ್ತಾನ್, ಇಲ್ಲಿ ಫ್ಲಾಗ್ ಬರ್ತಿದೆ ನೋಡಿ, ಮಾಲ್ದೀವ್ಸ್, ಆಮೇಲೆ ಬಾಂಗ್ಲಾದೇಶ್, ನೇಪಾಲ್, ಭೂತಾನ್ ಹಾಗೂ ಅಫ್ಘಾನಿಸ್ತಾನ್ ಈ ಪರ್ಟಿಕ್ಯುಲರ್ ಅಸೋಸಿಯೇಷನ್ ಭಾಗ. ಸೊ ಈ ಪರ್ಟಿಕ್ಯುಲರ್ ಕಂಟ್ರೀಸ್ ನಾವೇನ್ ನೋಡಿದೀವಿ, 7 ಕಂಟ್ರೀಸ್ ಮಕ್ಕಳೇ, ಇಂಡಿಯಾ, ಶ್ರೀಲಂಕಾ, ಪಾಕಿಸ್ತಾನ್, ಮಾಲ್ದೀವ್ಸ್, ಬಾಂಗ್ಲಾದೇಶ್, ನೇಪಾಲ್, ಭೂತಾನ್ ಮತ್ತೆ ಅಫ್ಘಾನಿಸ್ತಾನ್. ಟೋಟಲ್ ಆಗಿ 8 ಕಂಟ್ರೀಸ್ ಇದೆ, 7 ಅಲ್ಲ 8 ಕಂಟ್ರಿಗಳು ಈ ಪರ್ಟಿಕ್ಯುಲರ್ ಅಸೋಸಿಯೇಷನ್ ಭಾಗವಾಗಿದ್ದಾರೆ. ಮತ್ತೆ ಮಕ್ಕಳೇ ಇದರ ಹೆಡ್ ಕ್ವಾರ್ಟರ್ಸ್ ನೇಪಾಲ್ ಅಲ್ಲಿದೆ, ಕಾಠ್ಮಂಡೂಲ್ ಇದೆ ಇದರ ಹೆಡ್ ಕ್ವಾರ್ಟರ್ಸ್ ಕೂಡ. ಆಬ್ಜೆಕ್ಟಿವ್ಸ್ ಏನು ಮಕ್ಕಳೇ, ಎಕನಾಮಿಕ್ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ದೇಶಗಳಲ್ಲಿ, ಅರ್ಥ ಆಯ್ತಾ. ಸೊ ಈ ಅಸೋಸಿಯೇಷನ್ ಏನಿದೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಆ 8 ಕಂಟ್ರಿಗಳಲ್ಲಿ ಎಕನಾಮಿಕ್ ಗ್ರೋತ್ ಅನ್ನೋದೇನಿದೆ ಅದನ್ನ ಪ್ರಮೋಟ್ ಮಾಡುತ್ತೆ. ಆಮೇಲೆ ಮಕ್ಕಳೇ ಇಲ್ಲಿ ನೋಡಿ ಸೋಷಿಯಲ್ ಪ್ರೋಗ್ರೆಸ್, ನೀವಿಲ್ಲಿ ನೋಡ್ತೀರಲ್ಲ ಎಷ್ಟೊಂದು ಪ್ರಾಬ್ಲಮ್ಗಳಾದ್ರೆ, ಇವಾಗ ಒಂದು ಕಂಟ್ರಿಲಿ ಪ್ರಾಬ್ಲಮ್ ಆಯ್ತು ಅನ್ಕೊಳ್ಳಿ, ಒಂದು ನೇಪಾಳಲ್ಲಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಈ ಎಲ್ಲ ಕಂಟ್ರೀಸು ಜೊತೆಗೆ ಬಂದು ಆ ಪರ್ಟಿಕ್ಯುಲರ್ ಕಂಟ್ರೀಸ್ನ ಹೆಲ್ಪ್ ಮಾಡುತ್ತೆ, ಆ ಪರ್ಟಿಕ್ಯುಲರ್ ಕಂಟ್ರಿ ಅಥವಾ ನೇಪಾಲ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಬರೀ ಒಂದು ನೇಪಾಳಿಂದ ಒಂದು ಎಕ್ಸಾಂಪಲ್, ಭೂಕಂಪ ಆದ್ರೆ ಏನ್ ಮಾಡ್ತಾರೆ, ಈ ಕಂಟ್ರಿ ಎಲ್ಲ ಜೊತೆಗೆ ಬಂದು ಅದಕ್ಕೆ ಹೆಲ್ಪ್ ಮಾಡ್ತಾರಲ್ಲ, ಅದೇ ತರ ಬೇರೆ ಕಡೆ ಕೂಡ ಆಗುತ್ತೆ. ಸೊ ಸೋಷಿಯಲ್ ಟೈಸ್ ಮತ್ತೆ ಸೋಷಿಯಲ್ ಪ್ರೋಗ್ರೆಸ್ ಏನಿದೆ ಅದನ್ನ ಪ್ರಮೋಟ್ ಮಾಡ್ತಾರೆ. ಅಂಡ್ ಮ್ಯೂಚುವಲ್ ಕೋಆಪರೇಷನ್ ಜೊತೆಗೆ ಕಲ್ಚರಲ್ ಡೆವಲಪ್ಮೆಂಟ್ ನ ಕೂಡ ಅದು ಇಂಪ್ರೂವ್ ಮಾಡುತ್ತೆ, ಕಲ್ಚರಲ್ ಡೆವಲಪ್ಮೆಂಟ್ ಥ್ರೂ ಮ್ಯೂಚುವಲ್ ಕೋಆಪರೇಷನ್. ಸೊ ಎಕನಾಮಿಕ್ ಗ್ರೋತ್ ಅನ್ನೋದೇನಿದೆ ಮಕ್ಕಳೇ, ಅದು ಎಲ್ಲ ಕೋಆಪರೇಷನ್ಸ್ ಅಥವಾ ಅಸೋಸಿಯೇಷನ್ಸ್ ಅಥವಾ ಆರ್ಗನೈಸೇಷನ್ ಏನಿದೆ ಈ ಪರ್ಟಿಕ್ಯುಲರ್ ಇದರಲ್ಲಿ ಎಲ್ಲ ಅದು ಎಕನಾಮಿಕ್ ಗ್ರೋತ್ ಕಡೆ ಫಂಕ್ಷನ್ ಆಗುತ್ತೆ ಅಥವಾ ಅದರ ಆಬ್ಜೆಕ್ಟಿವ್ ಕೂಡ. ಸೊ ಇದಿಷ್ಟು ಮಾಡಿ ಯಾವುದು ಪ್ರಮೋಷನ್ ಆಫ್ ಎಕನಾಮಿಕ್ ಗ್ರೋತು, ಸೋಷಿಯಲ್ ಪ್ರೋಗ್ರೆಸ್ಸು ಮತ್ತೆ ಕಲ್ಚರಲ್ ಡೆವಲಪ್ಮೆಂಟ್ ಥ್ರೂ ಮ್ಯೂಚುವಲ್ ಕೋಆಪರೇಷನ್ ಇಂದ ಏನ್ ಮಾಡುತ್ತೆ, either to fulfill these objectives a number of technical standing as well as action committees have been established. ಈ 3 ಪರ್ಟಿಕ್ಯುಲರ್ ಆಬ್ಜೆಕ್ಟಿವ್ಸ್ ನ ಮೀಟ್ ಮಾಡೋದಕ್ಕೆ ಮಕ್ಕಳೇ ಒಂದು ಇಷ್ಟು ಟೆಕ್ನಿಕಲ್ಲು ಮತ್ತೆ ಟೆಕ್ನಿಕಲ್ ಕಮಿಟೀಸು, ಸ್ಟ್ಯಾಂಡಿಂಗ್ ಕಮಿಟೀಸ್ ಮತ್ತೆ ಆಕ್ಷನ್ ಕಮಿಟೀಸ್ ನ ಕೂಡ ಸೆಟ್ ಅಪ್ ಮಾಡಿದ್ದಾರೆ. ಸೊ ಇವಾಗ ಮಕ್ಕಳೇ ಫಾಲ್ ಬ್ಯಾಕ್ ಆಫ್ ಸಾರ್ಕ್ ನ ನೋಡೋಣ. SAARC ಯುನಾನಿಮಿಟಿ ರೂಲ್ ಅಂದ್ರೆ ಎಲ್ಲಾರು ಒಂದ್ ಪರ್ಟಿಕ್ಯುಲರ್ ಡಿಸಿಷನ್ಗೆ ಒಪ್ಕೊಳ್ಳೋ ಅಂತಹ ಒಂದು ರೂಲ್ ಆಯ್ತಾ, ವಿಚ್ ಮೀನ್ಸ್ ದಿ ಅಕ್ಸೆಪ್ಟೆನ್ಸ್ ಆಫ್ ಆಲ್ ದ ಮೆಂಬರ್ ಸ್ಟೇಟ್. ಇವಾಗ ಒಂದ್ ಡಿಸಿಷನ್ ಆದ್ರೆ ಎಲ್ಲ ಮೆಂಬರ್ ಸ್ಟೇಟು ಅದನ್ನ ಅಗ್ರಿ ಆಗ್ಬೇಕು. ಫಾರ್ ಎನಿ ಡಿಸಿಷನ್ ಪ್ರೂವ್ ಟು ಬಿ ಅ ಹ್ಯಾಂಡಿಕ್ಯಾಪ್ ಆಫ್ ಸಾರ್ಕ್ ಅಂದ್ರೆ ಈ ಎಲ್ಲ ಒಂದು ಮೆಂಬರ್ ಸ್ಟೇಟ್ಸ್ ಏನಿದಾರೆ ಮಕ್ಕಳೇ ಅದು ಯಾವಾಗ್ಲೂ ಸೇಮ್ ಪೇಜ್ ಅಲ್ಲಿ ಇಲ್ಲ. ಒಂದ್ ಡಿಸಿಷನ್ ಮಾಡಿದ್ರೆ ಸ್ವಲ್ಪ ಜನ ಅಗ್ರಿ ಮಾಡ್ತಾರೆ, ಸ್ವಲ್ಪ ಜನ ಅಗ್ರಿ ಮಾಡಲ್ಲ. ಸೊ ಈ ಯುನಾನಿಮಿಟಿ ರೂಲ್ ಏನಿದೆ ಮಕ್ಕಳೇ ಅದು ಒಂದು ಹ್ಯಾಂಡಿಕ್ಯಾಪ್ ಮಾಡ್ಬಿಟ್ಟಿದೆ ನಮ್ಮ ಸಾರ್ಗೆ. ಮ್ಯೂಚುವಲ್ ಡಿಸ್ಟ್ರಸ್ಟ್ ಅಂಡ್ ಸೆವೆರಲ್ ಡಿಸ್ಪ್ಯೂಟ್ಸ್ ಅಮಾಂಗ್ ದ ಮೆಂಬರ್ ಸ್ಟೇಟ್ಸ್. ಸೊ ಇವಾಗ ಈ 8 ಪರ್ಟಿಕ್ಯುಲರ್ ಕಂಟ್ರಿಗಳೇನಿದೆ ಮಕ್ಕಳೇ ಅದರ ಮಧ್ಯ ಆಗುವಂತಹ ಒಂದು ಜಗಳಗಳು ಆಯ್ತಾ, ಒಂದು ಡಿಸ್ಟ್ರಸ್ಟ್ ನ ಅಂದ್ರೆ ನಾನ್ ನಿನ್ನನ್ನು ಟ್ರಸ್ಟ್ ಮಾಡಲ್ಲ, ನೀ ನನ್ನನ್ನು ಟ್ರಸ್ಟ್ ಮಾಡಲ್ಲ ಅಂತ ಸಿಚುಯೇಷನ್ ನ ಕ್ರಿಯೇಟ್ ಮಾಡಿದೆ. ಅಂಡ್ ಇದರ ಪ್ರೋಗ್ರೆಸ್ ನ ತಡೀತಿದೆ. ಸೊ ಇದಕ್ಕೆ ಏನಾಗಿದೆ ಮಕ್ಕಳೇ ಸ್ವಲ್ಪ ಸೊಲ್ಯೂಷನ್ಸ್ ನ ಕೂಡ ತಂದಿದ್ದಾರೆ. ಪೀರಿಯಾಡಿಕಲ್ ಮೀಟಿಂಗ್ಸ್ ಅಂದ್ರೆ ಆದಾಗ ಒಂದೊಂದು ಪೀರಿಯಡ್ ಅಲ್ಲಿ ಮೀಟಿಂಗ್ಸ್ ನ ನಡೆಸ್ತಾರೆ. ಪ್ರೊವೈಡೆಡ್ ಅನ್ ಆಪರ್ಚುನಿಟಿ ಫಾರ್ ಲೀಡರ್ಸ್ ಟು ಹ್ಯಾವ್ ಅ ಅಮಿಕೇಬಲ್ ಡಿಸ್ಕಷನ್ ಅಂದ್ರೆ ಒಂದು ಫ್ರೆಂಡ್ಲಿ ಡಿಸ್ಕಷನ್ಸ್ ನ ಪ್ರಮೋಟ್ ಮಾಡೋದಕ್ಕೆ ಪೀರಿಯಾಡಿಕಲ್ ಮೀಟಿಂಗ್ಸ್ ನ ಕೂಡ ಕಂಡಕ್ಟ್ ಮಾಡ್ತಾರೆ. A number of seminars and workshops, training programs have been jointly sponsored by the member state. ಸೊ ಇವಾಗ ಈ ಮೆಂಬರ್ ಸ್ಟೇಟ್ಸ್ ಇದಾರಲ್ಲ ಜೊತೆ ಬಂದು ಸೆಮಿನಾರ್ಸು ಮತ್ತೆ ವರ್ಕ್ಶಾಪ್ಸು ಟ್ರೈನಿಂಗ್ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾವ ಫೀಲ್ಡ್ ಅಲ್ಲಿ, ಸೈನ್ಸ್, ಟೆಕ್ನಾಲಜಿ ಮತ್ತೆ ಅಗ್ರಿಕಲ್ಚರ್ ಅಲ್ಲಿ. ಇಂಡಿಯಾ ಏನಿದೆ ಮಕ್ಕಳೇ ಇಟ್ ಪ್ಲೇಸ್ ಅ ವೈಟಲ್ ರೋಲ್ ಇನ್ ದ ವರ್ಕಿಂಗ್ ಆಫ್ ಸಾರ್ಕ್. ಅರ್ಥ ಆಯ್ತಾ? ಸಾರ್ಕ್ ಒಂದು ಫಂಕ್ಷನಿಂಗ್ ಅಲ್ಲಿ ಇಂಡಿಯಾ ಒಂದು ಇಂಪಾರ್ಟೆಂಟ್ ರೋಲ್ ನ ಕೂಡ ಪ್ಲೇ ಮಾಡ್ತಾ ಇದೆ. ಇಲ್ಲಿ ನೀವು ನೋಡುವಂತಹ ಒಂದು ಇಮೇಜ್ ಮಕ್ಕಳೇ ನಮ್ಮ ಸಾರ್ಕ್ ಸಮಿಟ್, ಇದು 18 ಸಾರ್ಕ್ ಸಮಿಟ್ ನ ಪಿಕ್ಚರು
ಇದು ಕಾಠ್ಮಂಡು ನೇಪಾಳಲ್ಲಿ ನಡೆದಿದ್ದು. ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಕೂತಿದ್ದಾರೆ. ನಮ್ಮ ಕಂಟ್ರಿ ಅಥವಾ ಮೆಂಬರ್ ಸ್ಟೇಟ್ಸ್ ನ ರೆಪ್ರೆಸೆಂಟೇಟಿವ್ಸ್ ಕೂಡ ಇಲ್ಲಿ ಕೂತಿದ್ದಾರೆ. ಇವಾಗ ಇದರ ಜೊತೆಗೆ ಮಕ್ಕಳೇ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂದ್ರೆ ನಮ್ಮ SAARC ನ ಕಲ್ತಿದೀವಿ, ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ನಮ್ಮ ಯುರೋಪಿಯನ್ ಯೂನಿಯನ್ ನ ನೋಡೋಣ ಬನ್ನಿ. ಯುರೋಪಿಯನ್ ಯೂನಿಯನ್ ಏನಿದೆ ಮಕ್ಕಳೇ, ಅದರಲ್ಲಿ 27 ಯುರೋಪಿಯನ್ ಕಂಟ್ರೀಸ್ ಕೂಡ ಭಾಗವಾಗಿದೆ. ಅಂದ್ರೆ ಯುರೋಪ್ ಅಲ್ಲಿ ಬರುವಂತಹ ಎಲ್ಲ ಆ ಕಂಟ್ರೀಸ್ ಇದರ ಭಾಗವಾಗಿದೆ. ಬ್ರೆಕ್ಸಿಟ್ ಅಂತ ನಾವು ಇವಾಗ ನೋಡ್ಬೋದು, ನಮ್ಮ ಟಿವಿಲ್ ಕೂಡ ಬಂದಿತ್ತು. ಅಂದ್ರೆ ಬ್ರಿಟನ್ ಈ ಪರ್ಟಿಕ್ಯುಲರ್ ಯೂನಿಯನ್ ಇಂದ ಎಕ್ಸಿಟ್ ಆಗೋದಿಕ್ ಕೂಡ ನೋಡ್ತಾ ಇದೆ. ಸೊ ಏನಂದ್ರೆ ಮಕ್ಕಳೇ, ಇಟ್ ಇಂಪ್ಲಿಮೆಂಟ್ಸ್ ಅ ಸಿಂಗಲ್ ಮಾರ್ಕೆಟ್. ನೀವು ನೋಡ್ಬೋದು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಸಿಂಗಲ್ ಮಾರ್ಕೆಟ್ ಇದೆ. ಆಮೇಲೆ ಆ ಸಿಂಗಲ್ ಕರೆನ್ಸಿ ನಮ್ಮ ಯೂರೋಸು ಕಾಮನ್ ಈ ಎಲ್ಲ ಕಂಟ್ರಿಗಳ ಮಧ್ಯೆ. ಆಮೇಲೆ ಆ ಕಾಮನ್ ಅಗ್ರಿಕಲ್ಚರ್ ಅಂಡ್ ಟ್ರೇಡ್ ಪಾಲಿಸಿ ಮತ್ತೆ ಅಗ್ರಿಕಲ್ಚರ್ ಪಾಲಿಸಿ ಏನಿದೆ ಮಕ್ಕಳೇ, ಅದು ಸೇಮ್ ಆಯ್ತಾ. ಸೊ ಎಲ್ಲ ಕಾಮನ್ ಆಗಿರೋದ್ರಿಂದ ಜ್ಞಾಪಕ ಇಟ್ಕೊಳ್ಳಿ, ಯುರೋಪಿಯನ್ ಯೂನಿಯನ್ ಅಲ್ಲಿ ಕಾಮನ್ ಸಿಂಗಲ್ ಮಾರ್ಕೆಟ್ ಇದೆ, ಸಿಂಗಲ್ ಕರೆನ್ಸಿ ಇದೆ, ಮತ್ತೆ ಕಾಮನ್ ಅಗ್ರಿಕಲ್ಚರ್ ಮತ್ತೆ ಟ್ರೇಡ್ ಪಾಲಿಸಿ ಕೂಡ ಇದೆ. ಇದನ್ನ ನೀವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಮಕ್ಕಳೇ, ಈ ಪರ್ಟಿಕ್ಯುಲರ್ ಯೂನಿಯನ್ ಏನಿದೆ ಅದು 1992 ಎಸ್ಟಾಬ್ಲಿಷ್ ಆಗಿದ್ದು ಬೈ ದ ಟ್ರೀಟಿ ಆಫ್ ಯುರೋಪಿಯನ್ ಯೂನಿಯನ್ ಇನ್ ಮಾಸ್ಟ್ರಾಕ್ಟ್ ಆಯ್ತಾ. ಸೊ ಇದೇನಿದೆ ಇದು ತುಂಬಾ ಮುಖ್ಯ. ಇದು ಯೂನಿಯನ್ ಆಫ್ 27 ಯುರೋಪಿಯನ್ ಕಂಟ್ರೀಸ್ ಕೂಡ ನಾ ಹೇಳ್ದಂಗೆ ಕಾಮನ್ ಸಿಂಗಲ್ ಮಾರ್ಕೆಟ್ ಇದೆ, ಸಿಂಗಲ್ ಕರೆನ್ಸಿ ಇದೆ, ಮತ್ತೆ ಕಾಮನ್ ಅಗ್ರಿಕಲ್ಚರ್ ಮತ್ತೆ ಟ್ರೇಡ್ ಪಾಲಿಸಿ ಕೂಡ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ EU ಇನ್ಸ್ಟಿಟ್ಯೂಷನ್ ಯಾವುದು? ದ ಕೌನ್ಸಿಲ್ ಇದೆ, ದ ಕಮಿಷನ್ ಇದೆ, ಯುರೋಪಿಯನ್ ಪಾರ್ಲಿಮೆಂಟ್ ಇದೆ, ಹಾಗೂ ದ ಯುರೋಪಿಯನ್ ಕೋರ್ಟ್ ಆಫ್ ಜಸ್ಟಿಸ್ ಕೂಡ ಇದೆ. ಸೊ ಇದೇನಿದೆ ಮಕ್ಕಳೇ, ಇದು ನಮ್ಮ EU ಇನ್ ಫ್ಲಾಗ್ ಕೂಡ ಆಯ್ತಾ. ಸೊ ಮಕ್ಕಳೇ, ಇವಾಗ ಫೀಚರ್ಸ್ ಆಫ್ EU ನ ನೋಡೋಣ ಬನ್ನಿ. ಯುರೋಪಿಯನ್ ಯೂನಿಯನ್ ಇಸ್ ಅ ಸಕ್ಸೆಸರ್ ಆಫ್ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ. ಯುರೋಪಿಯನ್ ಯೂನಿಯನ್ ನ ಮುಂಚೆ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಅಂತ ಕೂಡ ಕರೀತಿದ್ರು. ಇದು ಒಂದು ಫೆಡರೇಷನ್ ಅಥವಾ ಕಾನ್ಫೆಡರೇಷನ್ಗೆ ರೆಸೆಂಬಲ್ ಆಗತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವರ ಸಪೋರ್ಟರ್ಸ್ ಏನ್ ಅಗ್ರಿ ಮಾಡ್ತಾರೆ? Supporters of the European Union agree that it is a force of peace and democracy. European Union ಡೆಮೋಕ್ರಸಿ ಮತ್ತೆ ಪೀಸ್ ನ ಪ್ರಮೋಟ್ ಮಾಡುತ್ತೆ ಅಂತ ಇವರ ಸಪೋರ್ಟರ್ಸ್ ಕೂಡ ಅಗ್ರಿ ಮಾಡ್ತಾರೆ. The members of the EU have transferred to it considerable ಸಾವರಿನಿಟಿ. ಸೊ ಇಲ್ಲಿ ಒಂದು ಅಥಾರಿಟಿ ಅಥವಾ ಒಂದು ಇದು ಕೂಡ ಇದೆ, ಸಾವರಿನಿಟಿ ಇದೆ. ಆದರೆ ಅವ್ರು ಏನ್ ಎನ್ಶೋರ್ ಮಾಡ್ತಾರೆ, ಎಲ್ಲ ಪರ್ಟಿಕ್ಯುಲರ್ ಕಂಟ್ರೀಸ್ ಇದರ ಭಾಗ ಆಗಿದೆ ಅಲ್ಲ, ಅದರಲ್ಲಿ ಒಂದು ರೀತಿಯಾದ ಪೀಸು ಮತ್ತೆ ಡೆಮೋಕ್ರಸಿ ಮೇಂಟೈನ್ ಮಾಡಬೇಕು, ಒಂದು ಈಕ್ವಾಲಿಟಿ ಇರಬೇಕು ಅಂತ ಕೂಡ ಇದು ಎನ್ಶೋರ್ ಮಾಡತ್ತೆ. ಇದರ ಜೊತೆಗೆ ನಾವು ಯುರೋಪಿಯನ್ ಯೂನಿಯನ್ ಅಂತ್ಯಕ್ಕೆ ಬಂದಿದೀವಿ. ನಡೀರಿ ಇವಾಗ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ASEAN ನ ನೋಡೋಣ ಆಯ್ತಾ. ಸೊ ಮೊದಲನೇದಾಗಿ ಮಕ್ಕಳೇ, ಇದು ಎಕ್ಸಿಸ್ಟೆನ್ಸ್ ಬಂದಿದ್ದು 1967 ಅಲ್ಲಿ. ಅಂಡ್ ಇದರ ಭಾಗವಾಗಿ 5 ಒರಿಜಿನಲ್ ಮೆಂಬರ್ಸ್ ಇದ್ರು: ಸಿಂಗಪೂರ್, ಮಲೇಷ್ಯಾ, ಇಂಡೋನೇಷ್ಯಾ, ಫಿಲಿಪೀನ್ಸ್ ಹಾಗೂ ಥೈಲ್ಯಾಂಡ್ ಆಯ್ತಾ. ಇದು ಈ ಕಂಟ್ರಿಗಳ ಹೆಸರು ಮತ್ತೆ ಅದ್ರ ಪಕ್ಕ ಇರುವಂತಹ ಇವರ ಫ್ಲಾಗ್ ಗಳು ಕೂಡ ಇಲ್ಲಿ ಹಾಕಿದ್ದೀನಿ. ಸೊ ಇದು ಒರಿಜಿನಲಿ 5 ಮೆಂಬರ್ಸ್ ಇದ್ರು. ಇವಾಗ ಮಕ್ಕಳೇ ಇಲ್ಲಿ 10 ಕಂಟ್ರಿ ಈ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಇಂದ ಭಾಗವಾಗಿದೆ. ಸೊ ಬೇಸಿಕ್ಲಿ ASEAN ಮೆಂಬರ್ಶಿಪ್ ಡಬಲ್ ಆಗಿದೆ ಅಂತ ನಾವು ಹೇಳ್ಬೋದು. ಒರಿಜಿನಲ್ ಆಗಿ 5 ಜನ ಇದ್ರು, 5 ಮೆಂಬರ್ ಕಂಟ್ರೀಸ್ ಇತ್ತು, ಇವಾಗ 10 ಆಗಿದೆ. ಈ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಥವಾ ಅಸೋಸಿಯೇಷನ್ ಇಂದ ಆಬ್ಜೆಕ್ಟಿವ್ಸ್ ಏನು ನೋಡೋಣ ಬನ್ನಿ. ಮೊದಲನೇದಾಗಿ ಎಕನಾಮಿಕ್ ಗ್ರೋತ್. ನಾನು ಹೇಳ್ದಂಗೆ ಎಲ್ಲ ಆರ್ಗನೈಸೇಷನ್ ಒಂದು ಆಬ್ಜೆಕ್ಟಿವ್ ಎಕನಾಮಿಕ್ ಗ್ರೋತ್. ಸೊ ಅದನ್ನ ಬರ್ದ್ರೆ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಸಿಗತ್ತೆ. ಸೊ ಟು ಆಕ್ಸಿಲರೇಟ್ ಅಂದ್ರೆ ಅದನ್ನ ಸ್ಪೀಡನ್ ಅಪ್ ಮಾಡೋದಿಕ್ಕೆ, ಯಾವ್ದನ್ನ ಸ್ಪೀಡನ್ ಅಪ್ ಮಾಡೋದಿಕ್ಕೆ? ಎಕನಾಮಿಕ್ ಗ್ರೋತು, ಸೋಷಿಯಲ್ ಪ್ರೋಗ್ರೆಸ್ ಹಾಗೂ ಕಲ್ಚರಲ್ ಡೆವಲಪ್ಮೆಂಟ್. ಟು ಪ್ರಮೋಟ್ ಆಕ್ಟಿವ್ ಕೊಲಾಬ್ರೇಷನ್. ನಾ ಹೇಳ್ದಂಗೆ ಇದರೆಲ್ಲ ಕಂಟ್ರಿ, ಈ ಕಂಟ್ರಿಗೆ 10 ಕಂಟ್ರಿಗಳ ಮಧ್ಯೆ ಒಂದು ಕೊಲಾಬ್ರೇಷನ್, ಆಕ್ಟಿವ್ ಕೊಲಾಬ್ರೇಷನ್ ಮತ್ತೆ ಮ್ಯೂಚುವಲ್ ಅಸಿಸ್ಟೆಂಟ್ ನ ಪ್ರಮೋಟ್ ಮಾಡೋದಿಕ್ಕೆ ಯಾವ್ದ್ರಲ್ಲಿ? ಎಕನಾಮಿಕ್, ಸೋಷಿಯಲ್, ಕಲ್ಚರಲ್, ಟೆಕ್ನಿಕಲ್, ಸೈಂಟಿಫಿಕ್ ಹಾಗೂ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡ್ ಅಲ್ಲಿ. ದಿ ASEAN ಇಸ್ ನಾಟ್ ಅ ಮಿಲಿಟರಿ ಅಲಯನ್ಸ್. ಇದು ಒಂದು ಮಿಲಿಟರಿ ಅಲಯನ್ಸ್ ಅಲ್ಲ,
although India sympathized with the aims and objectives of the ASEAN, has not joined this. ಯಾಕೆ ಜಾಯಿನ್ ಆಗಿಲ್ಲ? ಬಿಕಾಸ್ ಇಂಡಿಯಾ ಒಂದು ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ ಅಲ್ಲ. ಅದು ಸೌತ್ ಅಲ್ಲಿದೆ, ಆದ್ರೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ ಅಲ್ಲ. ಆದ್ರೆ ಇಂಡಿಯಾ ಕಂಪ್ಲೀಟ್ ಆಗಿ ಇದರ ಏಮ್ಸ್ ಆಬ್ಜೆಕ್ಟಿವ್ಸ್ಗೆ ಅಲೈನ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಿದೆ ಮಕ್ಕಳೇ, ಇದು ಏಸಿಯಾನ್ ಕಂಟ್ರೀಸು. ಈ ಭಾಗದಲ್ಲಿ ನೀವು ನೋಡುವಂತ ಹೈಲೈಟ್ ಆಗಿರೋ ಕಂಟ್ರೀಸ್ ಅಲ್ಲ ಏಸಿಯಾನ್ ಕಂಟ್ರೀಸು. ಇದು ಆಲ್ಮೋಸ್ಟ್ 9% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಇದರ ಭಾಗವಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಮುಂದೆ ನೋಡೋಣ. ಇವಾಗ ತನಕ ನಾವು 4 ಆರ್ಗನೈಸೇಷನ್ಸ್ ನ ಕವರ್ ಮಾಡಿದೀವಿ. ಲಾಸ್ಟ್ ಒನ್ ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ. ಹೆಸರಲ್ಲೇ ಇದೆ, ಆಫ್ರಿಕಾಲಿ ಇರುವಂತಹ ಕಂಟ್ರೀಸ್ ಎಲ್ಲ ಇದರ ಭಾಗ. ಸೊ ಇದು ಫಾರ್ಮ್ ಆಗಿದ್ದು 1963 ಅಲ್ಲಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಮೆನಿ ಆಫ್ರಿಕನ್ ಸ್ಟೇಟ್ಸ್ ವಿಚ್ ಗೇನ್ಡ್ ಇಂಡಿಪೆಂಡೆನ್ಸ್ ಹ್ಯಾವ್ ಇನಿಷಿಯಲಿ ಇವಾಲ್ವ್ಡ್ ಅ ಫ್ಯೂ ರೀಜನಲ್ ಅಸೋಸಿಯೇಷನ್ಸ್. ಲೇಟರ್ ದೇ ಫಾರ್ಮ್ ದ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ. ಸೊ ಇನಿಷಿಯಲಿ ಆಫ್ರಿಕನ್ ಸ್ಟೇಟ್ಸ್ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಅದು ಫ್ಯೂ ರೀಜನಲ್ ಅಸೋಸಿಯೇಷನ್ ನ ಫಾರ್ಮ್ ಆಯಿತು. ಸೊ ಈ ಫಾರ್ಮ್ ಆಗಿದ ನಂತರ ಅದಕ್ಕೆ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಕಂಟ್ರೀಸ್ ಅಂತ ಕೂಡ ಕರೆದ್ರು. ಇಟ್ ಸ್ಟ್ಯಾಂಡ್ಸ್ ಫಾರ್ ದಿ ಪ್ರಿನ್ಸಿಪಲ್ ಆಫ್ ಸೆಲ್ಫ್ ಡಿಟರ್ಮಿನೇಷನ್ ಆಫ್ ಆಲ್ ಇಂಡಿಪೆಂಡೆಂಟ್ ಆಫ್ರಿಕನ್ ಕಂಟ್ರೀಸ್. ಸೊ ಇದು ಒಂದು ರೀತಿಯಾದ ಸೆಲ್ಫ್ ಡಿಟರ್ಮಿನೇಷನ್ ಆಫ್ ಆಲ್ ಆಫ್ರಿಕನ್ ಇಂಡಿಪೆಂಡೆಂಟ್ ಆಫ್ರಿಕನ್ ಸ್ಟೇಟ್ಸ್ಗೋಸ್ಕರ ನಿಲ್ಲತ್ತೆ. ಸೊ ಈ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಏನಿದೆ ಮಕ್ಕಳೇ, ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಅಪ್ಹೋಲ್ಡ್ಸ್ ಫ್ರೀಡಮ್, ಈಕ್ವಾಲಿಟಿ, ಜಸ್ಟಿಸ್ ಅಂಡ್ ಸಾಲಿಡಾರಿಟಿ. ಇಲ್ಲಿ ಏನ್ ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮ್ಗೆ? ಆಯ್ತಾ? ನನಗೇನ್ ಡಿಫ್ರೆಂಟ್ ಕಾಣ್ತಾ ಇದೆ ಅಂದ್ರೆ, ಮಿಕ್ಕಿದ್ದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಲ್ಲ, ಒಂದು ಎಕನಾಮಿಕ್ ಗ್ರೋತು, ಕೊಲಾಬ್ರೇಷನ್ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಇದು ಅದರ ಜೊತೆಗೆ ಇದು ಅದರ ಫ್ರೀಡಮು, ಈಕ್ವಾಲಿಟಿ, ಜಸ್ಟಿಸ್ ಅಂಡ್ ಸಾಲಿಡಾರಿಟಿ ಆಫ್ ಆಫ್ರಿಕನ್ ಪೀಪಲ್ಗೆ ಹೋರಾಡ್ತಾ ಇದ್ದಾರೆ. ಸೊ ನಿಮಗ್ ಗೊತ್ತು ಎಷ್ಟು ಆಫ್ರಿಕನ್ ಪೀಪಲ್ನ ಒಂದು ಸಪ್ರೆಸ್ ಆಗಿದ್ದಾರೆ ಪಾಸ್ಟ್ ಅಲ್ಲಿ, ಅಂಡ್ ಇವಾಗ ಕೂಡ ಸಪ್ರೆಸ್ ಆಗ್ತಿದ್ದಾರೆ. ರೇಷಿಯಲ್ ಡಿಸ್ಕ್ರಿಮಿನೇಷನ್ ಆಗುತ್ತೆ ಇವ್ರುಗಳ ಅಗೇನ್ಸ್ಟು, ಒಂದು ರೀತಿಯಾದ ಸ್ಲೇವರಿ ಕೂಡ ಇವರು ಬಲಿ ಆಗ್ತಾರೆ. ಸೊ ಅದು ಇವಾಗ ಕೂಡ ನಡೆಯುತ್ತೆ. ಅರ್ಥ ಆಯ್ತಾ? ನಿಂತಿಲ್ಲ ಇವ್ರಗಳ ಮೇಲೆ, ಪಾಪ ಇವಾಗ್ಲೂ ಇವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅವರ ಫ್ರೀಡಮು, ಈಕ್ವಾಲಿಟಿ, ಜಸ್ಟಿಸ್ ಹಾಗೂ ಸಾಲಿಡಾರಿಟಿಗೆ ಫೈಟ್ ಮಾಡ್ತಾ ಇದೆ. ಸೊ ಮೆಂಬರ್ಶಿಪ್ ಆಫ್ OAU ಅಂತ ಏನಿದೆ ಮಕ್ಕಳೇ, ದ ಮೆಂಬರ್ ಸ್ಟೇಟ್ಸ್ ಆಫ್ ಆರ್ಗನೈಸೇಷನ್ of African unity expressed their determination to fight against neo-colonialism in all its forms. The member states of OAU expressed their determination to fight against neo-colonialism in all its forms. ಆಯ್ತಾ? ಸೊ ನಿಯೋ-colonialism ಅಂದ್ರೆ ಈಗ ಆಗುವಂತಹ ಒಂದು colonialism. ಕೊಲೋನಿಯಲಿಸಮು ಬ್ರಿಟಿಷ್ ಮಾಡಿದ ಆ ಕಾಲದಲ್ಲಿ ಅಂತ ನಾವು ಕರೆದ್ರೆ ಅದು ಎಂಡ್ ಆಯ್ತು. ಬಟ್ ನಿಯೋ ಕೊಲೋನಿಯಲಿಸಮು ಈ ಕಾಲದಲ್ಲಿ ಆಗಿರುವಂತಹ ಒಂದು ಕೊಲೋನಿಯಲಿಸಮು ಇವ್ರ ಅಗೇನ್ಸ್ಟ್ ಇವಾಗ್ಲೂ ನಡೀತಿದೆ. ಅವ್ರ ಅಗೇನ್ಸ್ಟ್ ಫೈಟ್ ಮಾಡಬೇಕು ಅಂತ ಈ ಪರ್ಟಿಕ್ಯುಲರ್ ಡಿಟರ್ಮಿನೇಷನ್ ಇದೆ OAUಗೆ. ಸೊ ಮಕ್ಕಳೇ, ದ ಮೆಂಬರ್ಶಿಪ್ ಆಫ್ ದ OAU ಇಸ್ ಓಪನ್ ಟು ಆಲ್ ಇಂಡಿಪೆಂಡೆಂಟ್ ಸಾವರನ್ ಸ್ಟೇಟ್ಸ್ ಆಫ್ ಆಫ್ರಿಕಾ who are willing to abide by the charter. So ಇವ್ರು ಏನೇನು ಹೇಳಿದ್ದಾರೆ ಅಂದ್ರೆ ಅಪ್ಹೋಲ್ಡಿಂಗ್ ಈಕ್ವಾಲಿಟಿ, ಫ್ರೀಡಮ್, ಅವ್ರದ್ದು ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಆಮೇಲೆ ಅವ್ರು ಏನೇನು ಮಾಡ್ತಾರೆ ಅದಕ್ಕೆ ಅಗ್ರಿ ಆಗುವಂತಹ ಎಲ್ಲ ಆಫ್ರಿಕನ್ ಕಂಟ್ರೀಸ್ ಕೂಡ ಇಂಡಿಪೆಂಡೆಂಟ್ ಸಾವರಿನ್ ಸ್ಟೇಟ್ಸ್ ಆಫ್ ಆಫ್ರಿಕಾ ಇದರ ಭಾಗವಾಗಬಹುದು. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದು ಈ ಪರ್ಟಿಕ್ಯುಲರ್ ಫ್ಲಾಗ್ ಏನಿದೆ ಮಕ್ಕಳೇ, ಇದು ಇದರ ಫ್ಲಾಗ್ ಕೂಡ ಯಾವ್ದು? OAUದು. ಆಯ್ತಾ? ಸೊ ಈ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಏನಿದೆ ಮಕ್ಕಳೇ, ಇಟ್ ಕನ್ಸಿಸ್ಟ್ ಆಫ್ ದಿ ಅಸೆಂಬ್ಲಿ ಆಫ್ ಹೆಡ್ ಆಫ್ ಸ್ಟೇಟ್ಸ್ ಅಂಡ್ ಗವರ್ಮೆಂಟ್, ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅ ಸೆಕ್ರೆಟರಿಯೇಟ್, ಅ ಕಮಿಷನ್ ಆಫ್ ಮೀಡಿಯೇಷನ್, ಕನ್ಸಿಲಿಯೇಷನ್ ಅಂಡ್ ಆರ್ಬಿಟ್ರೇಷನ್. The OAU has played an important role in denouncing colonialism. Colonialism na ತೆಗೆಯೋದಕ್ಕೆ,
ಅಪಾಥೀಡ್, ನಾವು ಅಪಾಥೀಡ್ನ ಬೇರೆ ಲೆಸನ್ ಅಲ್ಲಿ ಕೂಡ ಕಲ್ತಿದೀವಿ. ಅಪಾಥೀಡ್ನ ಕಡಿಮೆ ಮಾಡೋದಕ್ಕೆ ಮತ್ತೆ ಇಂಪೀರಿಯಲಿಸಮ್ನ ನಿಲ್ಸೋದಿಕ್ ಕೂಡ ಇದು ಹೆಲ್ಪ್ ಮಾಡಿದೆ. ಇಂಪೀರಿಯಲಿಸಮ್ ಅಂದ್ರೆ ಏನು, ಒಂದು ರಾಯಲ್ ಬ್ಲಡ್ ಇರೋರೆ ಆಳ್ಬೇಕು ಅಂತ ನಾವೇನ್ ಹೇಳ್ತೀವಿ, ಅದನ್ನ ಕೂಡ ಸ್ಟಾಪ್ ಮಾಡೋದಿಕ್ಕೆ ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಕೆಲಸ ಮಾಡ್ತಿದೆ. ಆಯ್ತಾ? ಸೊ ಇದು ನಮ್ಮ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ. ಸೊ ಇದರ ಜೊತೆಗೆ ಮಕ್ಕಳೇ, ನಾವು 5 ಭಾಗಗಳೇನಿದೆ ಆಫ್ ರೀಜನಲ್ ಕೋಆಪರೇಷನ್, 5 ಕವರ್ ಮಾಡಿದೀವಿ. ಯಾವ್ದ್ಯಾವುದು? ಕಾಮನ್ವೆಲ್ತ್ ಆಫ್ ನೇಷನ್, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ಯುರೋಪಿಯನ್ ಯೂನಿಯನ್, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಆಮೇಲೆ ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ. ಸೊ ನಡೀರಿ ಮಕ್ಕಳೇ, ಈ ಪರ್ಟಿಕ್ಯುಲರ್ ಚಾಪ್ಟರ್ನ ನಾನು ರಿವೈಸ್ ಮಾಡ್ತೀನಿ. ಇವಾಗ ನಾನು 3 ವಿಡಿಯೋ ಆಗಿ ಇದನ್ನ ಅಪ್ಲೋಡ್ ಮಾಡಿರೋದ್ರಿಂದ ಒಂದು ಕ್ವಿಕ್ ಆಗಿ ಎಲ್ಲದನ್ನು ರಿವೈಸ್ ಮಾಡೋಣ. ಸೊ ಮೊದಲನೇದಾಗಿ ಈ ಚಾಪ್ಟರ್ ಅಲ್ಲಿ ಬರುವಂತದ್ದು ಎಸ್ಟಾಬ್ಲಿಷ್ಮೆಂಟ್ ಆಫ್ UN. ಸೊ UN ನ ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಲೀಗ್ ಆಫ್ ನೇಷನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಅದನ್ನ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತ ಕೊಟ್ರು. ಇದು ಎಸ್ಟಾಬ್ಲಿಷ್ ಆಗಿದ್ದು 1945 ಅಲ್ಲಿ. ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂಯಾರ್ಕ್ ಸಿಟಿಲಿ, ಮತ್ತೆ 193 ಮೆಂಬರ್ಸ್ ಇದ್ದಾರೆ UN ಅಲ್ಲಿ. ಸೊ ಇವರ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಏನು? ಪೀಸ್ ಅಂಡ್ ಸೆಕ್ಯೂರಿಟಿ, ಫ್ರೆಂಡ್ಲಿ ರಿಲೇಷನ್ಸ್, ಆಮೇಲೆ ಹ್ಯೂಮನ್ ರೈಟ್ಸ್, ಇಂಟರ್ನ್ಯಾಷನಲ್ ಕೋಆಪರೇಷನ್, ಇಂಟರ್ನ್ಯಾಷನಲ್ ಜಸ್ಟಿಸ್ ಅಂಡ್ ರೆಸ್ಪೆಕ್ಟ್, ಹಾಗೂ ಹಾರ್ಮೋನೈಸಿಂಗ್ ದಿ ಆಕ್ಷನ್ಸ್ ಆಫ್ ದ ನೇಷನ್. ಎಲ್ಲರೂ ಕೂಡಿ ಬಾಳ್ಬೇಕು, ಎಲ್ಲ ಕಂಟ್ರೀಸ್ ಜೊತೆಗಿರ್ಬೇಕು, ಈ 193 ಮೆಂಬರ್ಸ್ ಮಧ್ಯೆ ಒಂದು ಫ್ರೆಂಡ್ಲಿ ರಿಲೇಶನ್ಶಿಪ್ ಇರಬೇಕು ಅಂತ ಕೂಡ UN ಒಂದು ಏಮ್ ಅಂಡ್ ಆಬ್ಜೆಕ್ಟಿವ್ ಅದರದ್ದು ಇದೆ. ಆಯ್ತಾ? ಸೊ ಆರ್ಗನ್ಸ್ ಆಫ್ UN ಅಂದ್ರೆ ಮಕ್ಕಳೇ, ಮೊದಲನೇದಾಗಿ ಬರುತ್ತೆ ನಮ್ಮ ಸೆಕ್ಯೂರಿಟಿ ಕೌನ್ಸಿಲ್, ಜನರಲ್ ಅಸೆಂಬ್ಲಿ ಇದೆ, ಸೆಕ್ರೆಟರಿಯೇಟ್ ಇದ್ದಾರೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದೆ, ಟ್ರಸ್ಟಿಶಿಪ್ ಕೌನ್ಸಿಲ್ ಇದೆ, ಹಾಗೂ ನಮ್ಮ ದಿ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಇದೆ. ಸೊ ಇದರಲ್ಲಿ ಏನೇನು ನಿಮಗೆ ಜ್ಞಾಪಕ ಇಟ್ಕೊಬೇಕು ಅಂತ ನೋಡೋಣ ಬನ್ನಿ. ಸೊ ನಮ್ಮ ಜನರಲ್ ಅಸೆಂಬ್ಲಿ ಮಕ್ಕಳೇ, ಆಲ್ ದ ಮೆಂಬರ್ಸ್, ಎಲ್ಲಾ ಮೆಂಬರ್ಸು ಜನರಲ್ ಅಸೆಂಬ್ಲಿಯಿಂದ ಭಾಗವಾಗಿರ್ತಾರೆ. 5 ಮೆಂಬರ್ಸ್ ಒಂದು ಪರ್ಟಿಕ್ಯುಲರ್ ಕಂಟ್ರಿನ ರೆಪ್ರೆಸೆಂಟ್ ಮಾಡ್ಬೋದು, ಆದ್ರೆ ಅವ್ರಿಗೆ ಒಂದು ಸಿಂಗಲ್ ವೋಟೇ ಸಿಗೋದು. ಅದೇ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ 15 ಮೆಂಬರ್ಸ್ ಇರ್ತಾರೆ. ಓನ್ಲಿ 5 ಪರ್ಮನೆಂಟ್ ಮೆಂಬರ್ ನೇಷನ್ಸ್ ಇದೆ. ಯಾವ್ದ್ಯಾವ್ದು? USA, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಹಾಗೂ ಚೈನಾ. ದಿ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಲ್ಲಿ 54 ಮೆಂಬರ್ಸ್ ಆರ್ ಎಲೆಕ್ಟೆಡ್ ಬೈ ದಿ ಜನರಲ್ ಕೌನ್ಸಿಲ್, 18 ಮೆಂಬರ್ಸ್ ಎಲೆಕ್ಟೆಡ್ each year for the term of 3 years. ಅರ್ಥ ಆಯ್ತಾ? ಸೊ ಮಕ್ಕಳೇ, ಇದು ಇದರ ಹೈರಾರ್ಕಿ. ವೆನ್ ವಿ ಲುಕ್ ಅಟ್ ದ ಗೈಡ್ಲೈನ್ಸ್, ಜನರಲ್ ಅಸೆಂಬ್ಲಿಲಿ a 2/3 ಮೆಜಾರಿಟಿ ಆಫ್ ಮೆಂಬರ್ ಪ್ರೆಸೆಂಟ್, ವೋಟಿಂಗ್ ಆನ್ ಆಲ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಯಾವುದೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ರೂ ಎಲ್ಲರೂ ವೋಟ್ ಮಾಡ್ತಾರೆ. ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಸಪೋರ್ಟ್ ಆಫ್ ಆಲ್ ದ ಪರ್ಮನೆಂಟ್ ಮೆಂಬರ್ಸ್ ಎಸೆನ್ಷಿಯಲ್ ಫಾರ್ ದ ಡಿಸಿಷನ್ ಆಫ್ ದಿಸ್ ಬಾಡಿ. ಏನೇ ಡಿಸಿಷನ್ ಆದ್ರೂ ಎಲ್ಲಾ ಪರ್ಮನೆಂಟ್ ಮೆಂಬರ್ಸ್, ಅಂದ್ರೆ ನಮ್ಮ 5 ಕಂಟ್ರಿಗಳಿದೆ ಅಲ್ಲ ಪರ್ಮನೆಂಟ್ ಮೆಂಬರ್ ಕಂಟ್ರೀಸ್, ಅದು ವೋಟ್ ಮಾಡಲೇಬೇಕು. ನೆಕ್ಸ್ಟ್ ಫಂಕ್ಷನ್ಸ್ ನೋಡೋಣ ಬನ್ನಿ. ನಮ್ಮ ಜನರಲ್ ಅಸೆಂಬ್ಲಿಲಿ ದಿ ಆನ್ಯುಯಲ್ ಬಜೆಟ್ ಇಸ್ ಟು ಬಿ ಅಪ್ರೂವ್ಡ್. ಆಯ್ತಾ? ಇವರು ನಮ್ಮ ಆನ್ಯುಯಲ್ ಬಜೆಟ್ ನ ಅಪ್ರೂವ್ ಮಾಡ್ತಾರೆ. ಮತ್ತೆ ಅರ್ಜೆಂಟ್ ಇಶ್ಯೂಸ್ಗೆ ಡೀಲ್ ಮಾಡೋದಕ್ಕೆ ಎಮರ್ಜೆನ್ಸಿ ಮೀಟಿಂಗ್ ನ ಕೂಡ ಕರೀತಾರೆ. ಆಮೇಲೆ ನಮ್ಮ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ನ ಸಾಲ್ವ್ ಮಾಡ್ತಾರೆ. ಹಾಗೂ ಇವರು ಎಲೆಕ್ಟ್ಸ್ ದ ಜಡ್ಜ್ ಯಾರಿರ್ತಾರೆ ನಮ್ಮ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ, ಅವರನ್ನ ಎಲೆಕ್ಟ್ ಮಾಡೋದು ನಮ್ಮ ಸೆಕ್ಯೂರಿಟಿ ಕೌನ್ಸಿಲ್ ಅವರು. ಇವಾಗ ನಮ್ಮ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಇಟ್ ರೆಕಮೆಂಡ್ಸ್ ಫಾರ್ ಅಬ್ಸರ್ವೆನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಫ್ರೀಡಮ್. ನಮ್ಮ ಫಂಡಮೆಂಟಲ್ ಫ್ರೀಡಮ್ ನ ಅಬ್ಸರ್ವ್ ಮಾಡೋದಕ್ಕೆ ಮತ್ತೆ ಹ್ಯೂಮನ್ ರೈಟ್ಸ್ ನ ಅಪ್ಹೋಲ್ಡ್ ಮಾಡೋದಕ್ಕೆ ಇವರು ರೆಕಮೆಂಡ್ ಮಾಡ್ತಾರೆ. ಮತ್ತೆ ಇನ್ನೇನ್ ಮಾಡ್ತಾರೆ? ಟು ಸ್ಟಡಿ ಅಂಡ್ ರಿಪೋರ್ಟ್ ಆನ್ ಇಂಟರ್ನ್ಯಾಷನಲ್ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್, ಎಜುಕೇಶನ್, ಹೆಲ್ತ್ ಅಂಡ್ ರಿಲೇಟೆಡ್ ಮ್ಯಾಟರ್ಸ್ ಮೇಲೆ ಇವರು ರಿಸರ್ಚ್ ಮಾಡ್ತಾರೆ ಮತ್ತು ಸ್ಟಡಿ ಮತ್ತೆ ರಿಪೋರ್ಟ್ ಕೂಡ ಮಾಡ್ತಾರೆ. ಮುಂದೆ ಟ್ರಸ್ಟಿಶಿಪ್ ಕೌನ್ಸಿಲ್ ಅಲ್ಲಿ ಮಕ್ಕಳೇ, ನಮ್ಮ ಟ್ರಸ್ಟಿಶಿಪ್ ಕೌನ್ಸಿಲ್ ಅಲ್ಲಿ ಹೈರಾರ್ಕಿ ಬಗ್ಗೆ ಏನು ಕೊಟ್ಟಿಲ್ಲ ನಿಮ್ಗೆ. ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಏನಿದೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅದು ನಮ್ಮ ಜುಡಿಷಿಯಲ್ ಆರ್ಗನ್ ಆಫ್ UN ಅಂತ ಕರೀತಾರೆ. ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ವಿಚ್ ಇಸ್ ದ ಜುಡಿಷಿಯಲ್ ಆರ್ಗನ್ ಆಫ್ UN ಅಂತ, ಅದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಸೊ 15 judges elected for the term of 9 years are eligible for re-election. ಹೇಗ್ ಆಫ್ ನೆದರ್ಲ್ಯಾಂಡ್ಸ್ ಅಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ಇದೆ.
ಸೆಕ್ರೆಟರಿ ಜನರಲ್ ಅಂಡ್ ದ ಸ್ಟಾಫ್ ಆಫ್ ದ UN ಯಾರು? ನಮ್ಮ ಸೆಕ್ರೆಟರಿಯೇಟ್. ಇದು ನ್ಯೂಯಾರ್ಕ್ ಅಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ಇದೆ. ನಮ್ಮ ಗೈಡ್ಲೈನ್ಸ್ ನೋಡಿದ್ರೆ ನಮ್ಮ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಜಡ್ಜ್ಮೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್, ಅಡ್ವೈಸರಿ ಒಪಿನಿಯನ್ ಆನ್ ಎನಿ ಲೀಗಲ್ ಕ್ವೆಶನ್ ಇದರ ಗೈಡ್ಲೈನ್ ಕೂಡ ಆಗಿದೆ. ಮುಂದೆ ನೋಡೋಣ ಬನ್ನಿ. 3 ಪರ್ಟಿಕ್ಯುಲರ್ ಆರ್ಗನ್ ಫಂಕ್ಷನ್ಸ್ ಏನು? ಟ್ರಸ್ಟಿಶಿಪ್ ಕೌನ್ಸಿಲ್, ಅದು ಒಂದು ಆಕ್ಸಿಲರಿ ಆರ್ ಅಸಿಸ್ಟಿಂಗ್ ಆರ್ಗನ್ ಆಫ್ ಜನರಲ್ ಅಸೆಂಬ್ಲಿ ಅಂತ ನಾವು ಹೇಳ್ಬೋದು. ಅದು ನಮ್ಮ ಜನರಲ್ ಅಸೆಂಬ್ಲಿನ ಅಸಿಸ್ಟ್ ಮಾಡುತ್ತೆ. ಆಮೇಲೆ ಎಲ್ಲ ಟೆರಿಟರೀಸ್ ಏನಿದೆ, ಸ್ಟೇಟ್ ಹುಡ್ ಇಲ್ಲದಿರುವಂತಹ ಒಂದು ಟೆರಿಟರೀಸ್ನ ಇದು ನೋಡ್ಕೊಳ್ಳುತ್ತೆ ಕೂಡ. ಹೋಗ್ತಾ ಹೋಗ್ತಾ ಇದು ಕಡಿಮೆ ಕೂಡ ಆಗ್ತಾ ಇದೆ. ಸೊ ನಮ್ಮ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನ್ ಮಾಡುತ್ತೆ ಮಕ್ಕಳೇ? ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿನ ಪ್ರಮೋಟ್ ಮಾಡುತ್ತೆ. ಅಂಡ್ ನಮ್ಮ ಪರ್ಟಿಕ್ಯುಲರ್ ಒಂದು ಕರ್ನಾಟಕದಲ್ಲಿ ಮಂಗಳೂರು ಇದೆಯಲ್ಲ, ಅಲ್ಲಿಂದ ಎಲೆಕ್ಟ್ ಆಗಿರುವಂತಹ ಒಬ್ಬರು ಜಡ್ಜ್ ಕೂಡ ಇದ್ದಾರೆ. ನಮ್ಮ ಇಂಡಿಯಾ ಫಸ್ಟ್ ಜಡ್ಜು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಆಗಿರೋದು ನಮ್ಮ ಬೆನಗಲ್ ನರಸಿಂಗ ರಾವ್ ಅವರು. ಆಯ್ತಾ? ಸೊ ಇದ್ರ ಜೊತೆಗೆ ಮಕ್ಕಳೇ ನಮ್ಮ ಸೆಕ್ರೆಟರಿಯೇಟ್ ಅವರ ಫಂಕ್ಷನ್ ಏನು? ಅವರು ಅಡ್ಮಿನಿಸ್ಟ್ರೇಟಿವ್ ವರ್ಕ್, ಪ್ಲಾನಿಂಗ್ ಮತ್ತೆ ಆರ್ಗನೈಸೇಷನ್ ನ ಕೂಡ ನೋಡ್ಕೊಂಡ್. ಸೊ ಮಕ್ಕಳೇ, ಈಗ ನಾವು ಆರ್ಗನ್ಸ್ ಆಫ್ UN ನೋಡಿದೀವಿ. ನಡೀರಿ ಇವಾಗ ಅಚೀವ್ಮೆಂಟ್ಸ್ ಆಫ್ UN ನ ನೋಡೋಣ. UN ಅಷ್ಟು ಕೆಲ್ಸಗಳು ಮಾಡಿದೆ ಆಯ್ತಾ, ಅದರ ಅಚೀವ್ಮೆಂಟ್ಸ್ ಕೂಡ ಇದೆ. ನಿಮ್ಮ ಎಕ್ಸಾಮ್ ಅಲ್ಲಿ ಇದು ಕ್ವೆಶನ್ ಕೂಡ ಕೇಳ್ಬೋದು, ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ UN ಅಂತ. ಸೊ ಮೊದಲನೇದಾಗಿ ಪೀಸ್ ಲವಿಂಗ್ ಆಪರೇಷನ್, ಇದರಲ್ಲಿ ಅವರ ಅಚೀವ್ಮೆಂಟ್ ಏನು? ಅವರು ಪೊಲಿಟಿಕಲ್ ಡಿಸ್ಪ್ಯೂಟ್ಸ್ ಜೊತೆಗೆ ಡೀಲ್ ಮಾಡಿದ್ದಾರೆ. ನಾವು ನೋಡ್ಬೇಕು ಅಂದ್ರೆ ಇಲ್ಲಿ ನಿಮಗೆ ಕಾಣುತ್ತಲ್ಲ, ಟು ಸೂಪರ್ವೈಸ್ ಸೀಸ್ ಫೈರ್ ಆರ್ ಮಿಲಿಟರಿ ಫೋರ್ಸಸ್, ಇಟ್ ಹ್ಯಾಸ್ ಡೆಲ್ಟ್ ವಿತ್ ಪೊಲಿಟಿಕಲ್ ಡಿಸ್ಪ್ಯೂಟ್ಸ್ ಮತ್ತೆ serious efforts for disarmament, both conventional and nuclear, have been made by UN. ಸೊ ಯಾವುದೇ ರೀತಿಯಾದ ನ್ಯೂಕ್ಲಿಯರ್ ವೆಪನ್ಸ್ ಅಥವಾ ಅದನ್ನೆಲ್ಲ ಯೂಸ್ ಮಾಡದೇ ಇರೋ ಹಾಗೆ ನೋಡ್ಕೊಂಡು ಪೀಸ್ ಲವಿಂಗ್ ಆಪರೇಷನ್ಸ್ ನ ಪ್ರಮೋಟ್ ಮಾಡಿದೆ UN. ಬಟ್ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಫಾಲ್ ಬ್ಯಾಕ್ಸ್ ಕೂಡ ಇದೆ. ಇಟ್ಸ್ ಅಚೀವ್ಮೆಂಟ್ ಇಸ್ ರಾದರ್ ಆಫ್ ಮಿಕ್ಸ್ ನೇಚರ್ ಡ್ಯೂ ಟು ದ ಲ್ಯಾಕ್ ಆಫ್ ಯುನಾನಿಮಿಟಿ ಅಮಾಂಗ್ ದ ಪರ್ಮನೆಂಟ್ ಮೆಂಬರ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್. ಸೊ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ 5 ಪರ್ಮನೆಂಟ್ ಮೆಂಬರ್ ಇದಾರಲ್ಲ, ಆಯ್ತಾ, ಅವ್ರ ಮಧ್ಯ ಸಮತೆ ಇಲ್ಲ. ಅವ್ರ ಮಧ್ಯ ಒಂದು ಡಿಸಿಷನ್ ತಗೊಂಡ್ರೆ ಅದಕ್ಕೆ ಸಪೋರ್ಟ್ ಮಾಡೋದು ಅಥವಾ ಒಂದು ಡಿಸಿಷನ್ ಅವ್ರ ಮಧ್ಯ ಇಲ್ದೇ ಇರೋದ್ರಿಂದ ಇದು ಒಂದು ಫಾಲ್ ಬ್ಯಾಕ್ ಅಂತ ಕೂಡ ನಾವು ಹೇಳ್ಬೋದು. ಅಂಡ್ ಇದಾಗಿರೋದು ಯಾವ್ದ್ರ ಮೇಲೆ? ಕಾಂಪ್ಲೆಕ್ಸ್ ವರ್ಲ್ಡ್ ಸಿಚುಯೇಷನ್ಸ್ ಅಲ್ಲಿ ಕೂಡ ಈ ತರ ಆಗಿದೆ. ಮತ್ತೆ ಎಕನಾಮಿಕ್ ಅಂಡ್ ಫಿನಾನ್ಷಿಯಲ್ ಅಚೀವ್ಮೆಂಟ್ಸ್ ಏನಿದೆ ಮಕ್ಕಳೇ? ಅಕಂಪ್ಲಿಷ್ಡ್ ಅಂಡರ್ ದ ಸೂಪರ್ವಿಷನ್ ಆಫ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, GATTC ಅಂದ್ರೆ ನಮ್ಮ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಅಂಡ್ ಟ್ರೇಡ್ಸ್, ಮತ್ತೆ UNDP ದ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, IMF ಬಗ್ಗೆ ನಾವು ಕಲ್ತ್ವಿ ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಮತ್ತೆ IBRD ದಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಸೊ ಇದಿಷ್ಟೇನಿದೆ ಮಕ್ಕಳೇ, ಇದು ಇಟ್ ಹ್ಯಾಸ್ ಬೀನ್ ಅಕಂಪ್ಲಿಷ್ಡ್ ಅಂಡರ್ ದ ಸೂಪರ್ವಿಷನ್ ಆಫ್ ದಿ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್. ಇದು ನಮ್ಮ ಎಕನಾಮಿಕ್ ಅಂಡ್ ಫಿನಾನ್ಷಿಯಲ್ ಅಚೀವ್ಮೆಂಟ್ ಅಂತ ಕೂಡ ಹೇಳ್ಬೋದು. ಯಾವ್ದು? UNOದು. ಸೋಷಿಯಲ್ ಅಚೀವ್ಮೆಂಟ್ಸ್ ನೋಡೋಣ ಬನ್ನಿ. Several educational, health, women and children welfare schemes have been implemented by UN through ಒಂದಿಷ್ಟು ಸ್ಕೀಮ್ಸ್ ನ ಲಾಂಚ್ ಮಾಡಿದ್ದಾರೆ ಫಾರ್ ಎಜುಕೇಶನ್, ಹೆಲ್ತ್, ವಿಮೆನ್ ಅಂಡ್ ಚಿಲ್ಡ್ರನ್. ಯಾವ್ದ್ರ ಕೆಳಗೆ? WHO, UNESCO, UNICEF, UNHCR. ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇದಾಗಿದ್ದು 1948 ಅಲ್ಲಿ ಹ್ಯಾಸ್ ಹೆಲ್ಪ್ಡ್ ಇನ್ ದ ಎರಾಡಿಕೇಶನ್ ಆಫ್ ಅಪಾರ್ಥೈಡ್ ಪ್ರಿನ್ಸಿಪಲ್. ಆಯ್ತಾ? ಸೊ ಇದಿಷ್ಟು ತುಂಬಾ ಮುಖ್ಯ ಮಕ್ಕಳೇ. ನಮಗೆ ಅಚೀವ್ಮೆಂಟ್ಸ್ ಆಫ್ UN ಅಂತ ಕ್ವೆಶನ್ ಬಂದ್ರೆ ಅದ್ರ ಕೆಳಗೆ ಪೀಸ್ ಲವಿಂಗ್ ಆಪರೇಷನ್ಸ್ ಏನು, ಎಕನಾಮಿಕ್ ಅಂಡ್ ಫಿನಾನ್ಷಿಯಲ್ ಅಚೀವ್ಮೆಂಟ್ ಏನು, ಮತ್ತೆ ಸೋಷಿಯಲ್ ಅಚೀವ್ಮೆಂಟ್ ಏನು ಅಂತ ಬರಿಬೇಕಾಗತ್ತೆ. ಅದಷ್ಟು ಈ ಸ್ಲೈಡ್ ಮೇಲೆ ಇದೆ. ಮುಂದೆ ನೋಡೋಣ ಬನ್ನಿ. ನಾವಿವಾಗ ಏಜೆನ್ಸೀಸ್ ನ ನೋಡ್ತೀವಿ. ಅದ್ರ ಮುಂಚೆ ನಾನು ನಿಮ್ಗೆ ಒಂದು ಇಮೇಜ್ ನ ತೋರಿಸ್ತೀನಿ, ಅದನ್ನ ನಿಮ್ಗೆ ನ್ಯಾಪ್ಕ ಇಟ್ಕೊಳಕ್ ಹೆಲ್ಪ್ ಆಗುತ್ತೆ. ಸೊ ಏಮ್ಸ್ ಆಫ್ FAO ಅಂದ್ರೆ ಲೆಟ್ ದೇರ್ ಬಿ ಬ್ರೆಡ್, ಅಂದ್ರೆ ಎಲ್ಲರಿಗೂ ಒಂದು ರೀತಿಯಾದ ಫುಡ್, ನ್ಯೂಟ್ರಿಷಿಯಸ್ ಫುಡ್, ಮತ್ತೆ ಅಗ್ರಿಕಲ್ಚರ್ ಗ್ರೋತ್ ಕೂಡ ಹೆಲ್ಪ್ ಮಾಡುತ್ತೆ FAO. ಆಮೇಲೆ ನಮ್ಮ ಯುನಿಸೆಫ್ ಯಾರ ಜೊತೆ ಡೀಲ್ ಮಾಡುತ್ತೆ? ಮಕ್ಕಳು. ಇದು ಅವರ ಒಂದು ಕ್ಯಾಂಪೇನ್ ಕೂಡ. ಆಯ್ತಾ? ಆಮೇಲೆ
ನಮ್ಮ IMF ಇದೆ, IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೂಡ ಅದು ಸೆಂಟ್ರಲ್ ಬ್ಯಾಂಕ್ ಆಫ್ ಸೆಂಟ್ರಲ್ ಬ್ಯಾಂಕ್ ಅಂತ ನಾವು ಹೇಳ್ಬೋದು. ಸರಿ, ಈ ಪಿಕ್ಚರ್ ಇಂದ ಮಕ್ಕಳೇ ನಿಮ್ಗೆ IBRD ಏಮ್ಸ್ ಕೂಡ ಜ್ಞಾಪಕ ಮಾಡ್ಕೊಬೋದು. ನಾನು ಇದನ್ನ ಎಕ್ಸ್ಪ್ಲನೇಷನ್ ಯೂಸ್ ಮಾಡಿದ್ದೆ. ನಿಮ್ಗೆ ಇದೇನು ಅಂತ ಗೊತ್ತಾದ್ರೆ ಖಂಡಿತ ಒಂದು ಕಾಮೆಂಟ್ ಹಾಕಿ, ಗೊತ್ತಾಗ್ದರೆ ಎಕ್ಸ್ಪ್ಲನೇಷನ್ ವಿಡಿಯೋ ನೋಡಿ, ಅಲ್ಲಿ ಗೊತ್ತಾಗುತ್ತೆ. ಸೊ ಇದರ ಜೊತೆಗೆ ನಾವು ಡೀಟೇಲ್ ಆಗಿ ಓದೋಣ ಬನ್ನಿ. ಸೊ ಮೊದಲನೇದಾಗಿ ಯಾವ ಏಜೆನ್ಸೀಸ್ ಅಂತ ನೋಡೋಣ. ಏಜೆನ್ಸೀಸ್ ಆಫ್ UN ಅಂತ ನಾವು ಇದನ್ನ ಕರಿತೀವಲ್ಲ, ಯಾವ ಏಜೆನ್ಸೀಸ್ ನೋಡೋಣ. ಮೊದಲನೇದಾಗಿ FAO ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ರೋಮ್ ಅಲ್ಲಿ. IMF ನ ಹೆಡ್ ಕ್ವಾರ್ಟರ್ಸ್ ಇರೋದು ವಾಷಿಂಗ್ಟನ್ ಅಲ್ಲಿ. ಯುನೆಸ್ಕೋ ಪ್ಯಾರಿಸ್ ಅಲ್ಲಿ. ಯುನಿಸೆಫ್ ಎಲ್ಲಿದೆ ಅಂತ ಕೊಟ್ಟಿಲ್ಲ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಆಮೇಲೆ IBRD ಇರೋದು ಕೂಡ ವಾಷಿಂಗ್ಟನ್ ಅಲ್ಲಿ. ಸೊ FAO ಮತ್ತೆ IMF ಸ್ಟಾರ್ಟ್ ಆಗಿದ್ದು ಇಯರ್ 1945. ಯುನೆಸ್ಕೋ ಮತ್ತೆ ಯುನಿಸೆಫ್ 1946 ಅಲ್ಲಿ. IBRD 1947 ಅಲ್ಲಿ ಸ್ಟಾರ್ಟ್ ಆಗಿರೋದು. ಸೊ ನಮ್ಮ FAO ಇನ ಅಜೆಂಡಾ ಏನಪ್ಪಾ? ಅಗ್ರಿಕಲ್ಚರ್, ಆ ಹೆಸರಲ್ಲೇ ಇದೆ. ನ್ಯೂಟ್ರಿಷಿಯಸ್ ಫುಡ್ ಪ್ರೊವೈಡ್ ಮಾಡೋದು, ಹಂಗರ್ನ ಸ್ಟಾಪ್ ಮಾಡೋದು, ಮತ್ತೆ ರೂರಲ್ ಪೀಪಲ್ಗೆ ಅವ್ರ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಕೆಲಸ ಮಾಡೋದು. ನಮ್ಮ IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ಗ್ಲೋಬಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅದು ವರ್ಲ್ಡ್ ಟ್ರೇಡ್ ನ ಪ್ರಮೋಟ್ ಮಾಡುತ್ತೆ, ಎಕನಾಮಿಕ್ ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ, ಆಮೇಲೆ ಯಾವುದೇ ಇಂಟರ್ನ್ಯಾಷನಲ್ ಎಕನಾಮಿಕ್ ಪ್ರಾಬ್ಲಮ್ ಇದ್ರೂ ಅದನ್ನ ಸಾಲ್ವ್ ಮಾಡುತ್ತೆ. ನಮ್ಮ ಯುನೆಸ್ಕೋ ಏನಿದೆ ಮಕ್ಕಳೇ, ಇಟ್ ಪ್ರಮೋಟ್ಸ್ ಸೈನ್ಸ್, ಎಜುಕೇಶನ್ ಅಂಡ್ ಕಲ್ಚರ್. ಹೆಸರಲ್ಲೇ ಇದೆ ನೋಡಿ, ನಾನು ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ. ಕಲ್ಚರ್, ಎಜುಕೇಶನ್ ಮತ್ತೆ ಸೈನ್ಸ್ ನ ಪ್ರಮೋಟ್ ಮಾಡುತ್ತೆ. ಟೆಕ್ನಿಕಲ್ ಎಜುಕೇಶನ್, IT ಅಂದ್ರೆ ನಮ್ಮ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕ್ರಿಯೇಟಿವ್, ಮೆಂಟಲ್, ಫಿಸಿಕಲ್ ಅಂಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಕಡೆಗೆ ಇದು ವರ್ಕ್ ಮಾಡುತ್ತೆ. ಇದು ಇದರ ಆಬ್ಜೆಕ್ಟಿವ್ ಕೂಡ. ನೆಕ್ಸ್ಟ್ ನಮ್ಮ ಯುನಿಸೆಫ್ ಅಂದ್ರೆ ನಮ್ಮ ಮಕ್ಕಳ ಕಡೆಗೆ ಬೆಳವಣಿಗೆಗೆ ಕೆಲಸ ಮಾಡುವಂತಹ ಒಂದು ಹ್ಯುಮ್ಯಾನಿಟೇರಿಯನ್ ಆರ್ಗನೈಸೇಷನ್ ನಮ್ಮ ಯುನಿಸೆಫ್. ಇಟ್ ಲುಕ್ಸ್ ಆಫ್ಟರ್ ದ ಚಿಲ್ಡ್ರನ್, ಎಸ್ಪೆಷಲಿ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್. ಆಯ್ತಾ? ಸೊ ಇದರ ಏಮ್ ಏನಂದ್ರೆ ಈ ಮಕ್ಕಳ ಕಡೆಗೆ ಹೆಲ್ಪ್ ಮಾಡುವಂತ ಇದು. ಇವ್ರಿಗೆ ನೋಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ. IBRD ಏನಿದೆ ಮಕ್ಕಳೇ, ಅದು ಹ್ಯೂಜ್ ಲೋನ್ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡುತ್ತೆ, ವರ್ಲ್ಡ್ ಟ್ರೇಡ್ ನ ಪ್ರಮೋಟ್ ಮಾಡುತ್ತೆ, ಆಮೇಲೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಡ್ಜಸ್ಟ್ಮೆಂಟ್ಸ್. ಆಯ್ತಾ? ಸೊ ಲೋನ್ಸ್ ಜೊತೆಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಡ್ಜಸ್ಟ್ಮೆಂಟ್ಸ್ ಕೂಡ ಮಾಡುತ್ತೆ, ಮತ್ತೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಕೊಡತ್ತೆ IBRD. ಮುಂದೆಗೆ ಮಕ್ಕಳೇ ನಮ್ಮ WHO ಇನ ಅಜೆಂಡಾಗೆ ಈ 4 ಪಿಕ್ಚರ್ ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ನ ಕಡಿಮೆ ಮಾಡೋದು, ಹಂಗರ್ ಏನಿದೆ ಅದನ್ನ ಸ್ಟಾಪ್ ಮಾಡೋದು, ಮತ್ತೆ ಮಾಲ್ ನ್ಯೂಟ್ರಿಷನ್ ನ ಕಡಿಮೆ ಮಾಡಿ ನ್ಯೂಟ್ರಿಷಿಯಸ್ ಫುಡ್ ನ ಕೂಡ ಕೊಡೋದು. ಅರ್ಥ ಆಯ್ತಾ ಮಕ್ಕಳೇ? ಸೊ ILO ಏನಿದೆ ಮಕ್ಕಳೇ, ಅದ್ರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್, ಮೆಂಬರ್ ಸ್ಟೇಟ್ಸ್ ಅಲ್ಲಿ ಇಬ್ರು ರೆಪ್ರೆಸೆಂಟೇಟಿವ್ಸ್ ಹೋಗ್ತಾರೆ. ಒಂದು ಲೇಬರ್ ಕ್ಲಾಸ್ ಅವ್ರು ಆಗಿರ್ತಾರೆ, ಇನ್ನೊಬ್ರು ಮ್ಯಾನೇಜ್ಮೆಂಟ್ ಇಂದ ಕೂಡ ಇರ್ತಾರೆ. ಸೊ ನೆಕ್ಸ್ಟ್ WTO ಏನಿದೆ ಮಕ್ಕಳೇ, WTO ನ ಥರ್ಡ್ ಎಕನಾಮಿಕ್ ಪಿಲ್ಲರ್ ಆಫ್ ವರ್ಲ್ಡ್ ಟ್ರೇಡ್ ಅಂಡ್ ಕಾಮರ್ಸ್ ಅಲಾಂಗ್ ವಿತ್ IMF ಅಂಡ್ IBRD ಅಂತ ಹೇಳ್ತಾರೆ. ಈ 3 ಆರ್ಗನೈಸೇಷನ್ಸ್ ಏನಿದೆ ಮಕ್ಕಳೇ, ಅದು ನಮ್ಮ ಎಕನಾಮಿಕ್ ಪಿಲ್ಲರ್ ಆಫ್ ವರ್ಲ್ಡ್ ಟ್ರೇಡ್ ಅಂಡ್ ಕಾಮರ್ಸ್. ಆಯ್ತಾ? ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳೋದು ಮುಖ್ಯ. ಇವಾಗ ಮಿಕ್ಕಿದ ಏಜೆನ್ಸೀಸ್ ನ ನೋಡೋಣ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹಾಗೂ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಅದರ ಹೆಡ್ ಕ್ವಾರ್ಟರ್ಸ್ ಇರೋದು ಜೆನೀವಾ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. WHO ಎಸ್ಟಾಬ್ಲಿಷ್ ಆಗಿರುವಂತ ಇಯರ್ 1948 ಅಂಡ್ WTO ಎಸ್ಟಾಬ್ಲಿಷ್ ಆಗಿರುವಂತ ಇಯರ್ 1995. ವಾಟ್ ಆರ್ ದಿ ಅಜೆಂಡಾ ಮಕ್ಕಳೇ? ಸೊ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆರ್ ಅಜೆಂಡಾಸ್ ಆಫ್ ದೀಸ್ ಪರ್ಟಿಕ್ಯುಲರ್ ಏಜೆನ್ಸೀಸ್? WHO ಇಟ್ ಸ್ಟ್ರೈವ್ಸ್ ಟು ಇರಾಡಿಕೇಟ್ ಎಪಿಡೆಮಿಕ್ಸ್. ಆಯ್ತಾ? ಯಾವುದೇ ರೀತಿಯಾದ ಪ್ಯಾಂಡಮಿಕ್ ಆಗಲಿ, ಎಪಿಡೆಮಿಕ್ ಆಗಲಿ, ಅದನ್ನ ಸ್ಟಾಪ್ ಮಾಡೋದು, ಇರಾಡಿಕೇಟ್ ಮಾಡದೆ ಇದರ ಒಂದು ಏಮು. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಹಂಗರ್ ಮತ್ತೆ ಮಾಲ್ ನ್ಯೂಟ್ರಿಷನ್, ಆ ಪರ್ಟಿಕ್ಯುಲರ್ ಸ್ಲೈಡ್ ಅಲ್ಲಿ ನೋಡಿದ್ವಲ್ಲ, ಅದಕ್ಕೆಲ್ಲ ಡೀಲ್ ಮಾಡೋದು WHO. ಮುಂದೆ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದೆ ಮಕ್ಕಳೇ, ಇಶ್ಯೂಸ್ ಅಂಡ್ ವೆಲ್ಫೇರ್ ಆಫ್ ದ ವರ್ಕಿಂಗ್ ಕ್ಲಾಸ್ಗೆ ಡೀಲ್ ಮಾಡುತ್ತೆ. ಲೇಬರ್ ಕ್ಲಾಸ್ ಏನಿದೆ ಅವ್ರಿಗೆ ಡೀಲ್ ಮಾಡುತ್ತೆ, ಮತ್ತೆ ಅದರ ಜೊತೆಗೆ ಮೆಟರ್ನಿಟಿ ಬೆನಿಫಿಟ್ಸ್ ನ ಕೂಡ ಇವರು ಡೀಲ್ ಮಾಡ್ತಾರೆ. UNCTAD ಏನಿದೆ ಮಕ್ಕಳೇ, ಅದು
ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಏನಿದೆ ಮಕ್ಕಳೇ, ಇಟ್ ಪ್ರಮೋಟ್ಸ್ ಗ್ಲೋಬಲ್ ಟ್ರೇಡ್ ನ ಪ್ರಮೋಟ್ ಮಾಡುತ್ತೆ, ಮತ್ತೆ ಕಾಮರ್ಸ್ ನ ಕೂಡ, ಗ್ಲೋಬಲ್ ಕಾಮರ್ಸ್ ನ ಕೂಡ ಪ್ರಮೋಟ್ ಮಾಡುತ್ತೆ. ಪ್ರಮೋಷನ್ ಆಫ್ ಗ್ಲೋಬಲ್ ಟ್ರೇಡ್ ಅಂಡ್ ಕಾಮರ್ಸ್, ಗ್ಲೋಬಲ್ ಟ್ರೇಡ್ ಮತ್ತೆ ಕಾಮರ್ಸ್ ನ ಪ್ರಮೋಟ್ ಮಾಡುತ್ತೆ. ಸ್ಟ್ರೈವ್ಸ್ ಫಾರ್ ಸ್ಮೂತ್ ಇಂಟರ್ನ್ಯಾಷನಲ್ ಟ್ರೇಡ್. ಇಂಟರ್ನ್ಯಾಷನಲ್ ಟ್ರೇಡ್ ಏನಾಗುತ್ತೆ ಮಕ್ಕಳೇ, ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಅದನ್ನ ಕೂಡ ಸ್ಮೂತ್ ಆಗಿ ನಡೀಲಿ ಅಂತ ಇದು ಸ್ಟ್ರೈವ್ ಮಾಡುತ್ತೆ, ಅದಕ್ಕೋಸ್ಕರ ಕೆಲಸ ಮಾಡುತ್ತೆ. ಅಂಡ್ ಯಾವುದೇ ರೀತಿಯಾದ ಒಂದು ಪಾಲಿಸಿ ಬ್ಯಾರಿಯರ್ಸ್ ಬರ್ದಿರೋ ಹಾಗೆ ನೋಡ್ಕೊಳ್ಳುತ್ತೆ ನಮ್ಮ ಎಕನಾಮಿಕ್ ಪ್ರೋಗ್ರೆಸ್ ಕಡೆಗೆ. ಆಮೇಲೆ ನಮ್ಮ WTO ಏನಿದೆ ಅದರ ಏಮ್ಸ್ ಅಥವಾ ಆಬ್ಜೆಕ್ಟಿವ್ಸ್ ಯಾವುದು ಏನು ಅಂತ ನೋಡೋಣ ಬನ್ನಿ. ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಕಾಮರ್ಸ್. ಸೊ WTO ರೆಸ್ಪಾನ್ಸಿಬಲ್ ಆಗಿರೋದೆ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಕಾಮರ್ಸ್ಗೆ. ಇಟ್ಸ್ ದ ಥರ್ಡ್ ಪಿಲ್ಲರ್ ಆಫ್ ವರ್ಲ್ಡ್ ಟ್ರೇಡ್ ಅಂಡ್ ಕಾಮರ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಯಾವ್ದ್ರ ಜೊತೆಗೆ? IBRD ಮತ್ತೆ IMF ಜೊತೆಗೆ. ಆಯ್ತಾ? ಸೊ ಇದರ ಜೊತೆಗೆ ನಾವು ರೀಜನಲ್ ಕೋಆಪರೇಷನ್ ನ ರಿವೈಸ್ ಮಾಡೋಣ ಬನ್ನಿ. ಸೊ 5 ರೀಜನಲ್ ಕೋಆಪರೇಷನ್ಸ್ ಇದೆ, ನಾವು ಇದನ್ನೆಲ್ಲ ಡೀಟೇಲ್ ಆಗಿ ಈ ಕ್ಲಾಸಲ್ಲೇ ನೋಡಿದೀವಿ. ಯಾವ್ದು? ಕಾಮನ್ವೆಲ್ತ್ ಆಫ್ ನೇಷನ್ಸ್, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಥವಾ SAARC, ಯುರೋಪಿಯನ್ ಯೂನಿಯನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ASEAN ಅಂತ ಹೇಳ್ತೀವಿ. ಸೊ ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ. ಸೊ ಕಾಮನ್ವೆಲ್ತ್ ನೇಷನ್ ಮಾತ್ರ ಏನಂದ್ರೆ ಮಕ್ಕಳೇ, ಬ್ರಿಟಿಷ್ ಕಾಲನೀಸ್ ಎಲ್ಲ ಸೆಟಪ್ ಮಾಡಿದ್ರು, ಆ ಕಂಟ್ರಿಗಳು ಜೊತೆಗೆ ಬಂದು ಆಗಿರುವಂತಹ ಒಂದು ಆರ್ಗನೈಸೇಷನ್, ಅವ್ರಿಗೆ ಮಾತ್ರ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಇರೋದು. ಇನ್ ಮಿಕ್ಕಿದ್ದೆಲ್ಲ ಒಂದು ಭಾಗ, ಒಂದು ಜಿಯೋಗ್ರಫಿಕಲ್ ಪಾರ್ಟ್ ಅಲ್ಲಿ ಇರುವಂತಹ ಕಂಟ್ರಿ. ಸೊ ಈ ಪರ್ಟಿಕ್ಯುಲರ್ SAARC ಏನಿದೆ, ಸೌತ್ ಏಷ್ಯನ್ ಅಸೋಸಿಯೇಷನ್, ಅದು ಸೊ ಸೌತ್ ಏಷ್ಯಾಲಿ ಬರುವಂತಹ ಕಂಟ್ರೀಸ್ ಇದರ ಭಾಗವಾಗಿದೆ. ಯುರೋಪಿಯನ್ ಯೂನಿಯನ್ ಅಲ್ಲಿ ಯುರೋಪ್ ಅಲ್ಲಿ ಬರುವಂತಹ ಎಲ್ಲಾ ಕಂಟ್ರೀಸ್ ಇದರ ಭಾಗವಾಗಿದೆ. ಬ್ರಿಟನ್ ಮಾತ್ರ ಆಚೆ ಹೋಯ್ತು ಇವಾಗ. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಸೌತ್ ಈಸ್ಟ್ ಏಷ್ಯಾಲ್ ಬರುವಂತಹ ಎಲ್ಲಾ ನೇಷನ್ಸ್ ಈ ಪರ್ಟಿಕ್ಯುಲರ್ ಒಂದು ಕೋಆಪರೇಷನ್ ಭಾಗವಾಗಿದೆ. ಮತ್ತೆ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಅಂದ್ರೆ ಆಫ್ರಿಕಾಲ್ ಇರುವಂತಹ ಕಂಟ್ರೀಸ್ ಇದರ ಭಾಗವಾಗಕ್ಕೆ ಆಪರ್ಚುನಿಟಿ ಕೂಡ ಇದೆ, ಭಾಗವಾಗಿದೆ ಕೂಡ. ಸೊ ಇದೆಲ್ಲ ಒಂದು ರೀತಿಯಾದ ಕೋಆಪರೇಷನ್ ಮೇಂಟೈನ್ ಮಾಡೋದಕ್ಕೆ, ಮತ್ತೆ ಒಂದು ಆ ರೀಜನ್ ಅಲ್ಲಿ ಆಗುವಂತಹ ಎಕನಾಮಿಕ್ ಪ್ರಾಬ್ಲಮ್ಸ್ ಆಗಿರ್ಲಿ, ಒಂದು ಪ್ರೋಗ್ರೆಸ್ ಆಗಿರ್ಲಿ, ಇದು ಕೆಲಸ ಮಾಡತ್ತೆ. ಆಯ್ತಾ? ಈ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಅದರ ಜೊತೆಗೆ ಫ್ರೀಡಮ್ಮು, ಲಿಬರ್ಟಿ ಇದ್ರ ಕಡೆಗೆಲ್ಲ ಕೆಲಸ ಕೂಡ ಮಾಡ್ತಾ ಇದೆ. ಸೊ ಇದನ್ನ ಡೀಟೇಲ್ ಆಗಿ ನಾವು ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲೇ ಡಿಸ್ಕಸ್ ಮಾಡಿದೀವಿ, ಅಥವಾ ಈ ಪರ್ಟಿಕ್ಯುಲರ್ ಲೆಸನ್ ಅಲ್ಲೇ ಡಿಸ್ಕಸ್ ಮಾಡಿದೀವಿ. ಆಯ್ತಾ? ಮುಂದೆ ಇವಾಗ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ನ ನೋಡೋಣ. ಮೊದಲನೇ ಕ್ವೆಶ್ಚನ್ ಮಕ್ಕಳೇ, ದ ವರ್ಲ್ಡ್ಸ್ ಪಾರ್ಲಿಮೆಂಟ್ ಇಸ್, ಇದು 1 ಮಾರ್ಕ್ ಕೇಳಿದ್ದಾರೆ 2019 ಅಲ್ಲಿ. A ಜನರಲ್ ಅಸೆಂಬ್ಲಿ, B ಸೆಕ್ಯೂರಿಟಿ ಕೌನ್ಸಿಲ್, C ಸೆಕ್ರೆಟರಿಯೇಟ್, D ಸೋಷಿಯಲ್ ಅಂಡ್ ಎಕನಾಮಿಕ್ ಕೌನ್ಸಿಲ್. ಯಾವುದು ನಮ್ಮ ವರ್ಲ್ಡ್ ಪಾರ್ಲಿಮೆಂಟ್ ಮಕ್ಕಳೇ? ನಮ್ಮ ಜನರಲ್ ಅಸೆಂಬ್ಲಿ. A ಜನರಲ್ ಅಸೆಂಬ್ಲಿ ಇಸ್ ದ ರೈಟ್ ಆನ್ಸರ್. ಮುಂದೆ ದ ವರ್ಡ್ ಯುನೈಟೆಡ್ ನೇಷನ್ ವಾಸ್ ಪ್ರಪೋಸ್ಡ್ ಬೈ F.T. ರೋಸ್ವೆಲ್ಟ್, B ಜೋಸೆಫ್ ಸ್ಟಾಲಿನ್, C ವಿನ್ಸ್ಟನ್ ಚರ್ಚಿಲ್, D ಜವಾಹರ್ಲಾಲ್ ನೆಹರು. ಇದರ ಆನ್ಸರ್ ಕೂಡ ಇದೆ, ನಾನು ನಮ್ಮ ವರ್ಲ್ಡ್ ಆರ್ಗನೈಸೇಷನ್ ಮೊದಲನೇ ವಿಡಿಯೋಲಿ ಇದರ ಹೇಳಿದ್ದೆ. ಆನ್ಸರ್ ಇಸ್, ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೋಡೋಣ ನಿಮ್ಗೆ ಆನ್ಸರ್ ಗೊತ್ತಾಯ್ತಾ ಅಂತ. ಹಾಕಿದ್ದೀರಾ ಆನ್ಸರು? ನಾನು ಆನ್ಸರ್ ಹೇಳ್ತೀನಿ ಇವಾಗ. A.F.T. ರೋಸ್ವೆಲ್ಟ್. ಆಯ್ತಾ? ಮುಂದಿನ ಕ್ವೆಶ್ಚನ್ ನೋಡೋಣ. ದ ಟರ್ಮ್ ಆಫ್ ಆಫೀಸ್ ಆಫ್ ದ ಸೆಕ್ರೆಟರಿ ಜನರಲ್ ಆಫ್ U.N.O ಇಸ್. ನಿಮ್ಗೆ ಆನ್ಸರ್ ಗೊತ್ತಿದ್ರೆ ತಕ್ಷಣ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. A 3 years, B 4 years, C 5 years ಹಾಗೂ D 6 years. ಏನ್ ಮಕ್ಕಳೇ, ಏನಿದ್ರ ಆನ್ಸರ್ ಆಗ್ಬೋದು? ವಾಟ್ ಇಸ್ ದ ಟರ್ಮ್ ಆಫ್ ಆಫೀಸ್ ಆಫ್ ದ ಸೆಕ್ರೆಟರಿ ಜನರಲ್ ಆಫ್ U.N.O? ನಾ ಆನ್ಸರ್ ಹೇಳ್ತೀನಿ, ರಿವೈಸ್ ಮಾಡೋವಾಗ್ಲೂ ಡಿಸ್ಕಸ್ ಮಾಡಿದ್ವಿ. ಇದು ಆನ್ಸರ್ ಇಸ್ C 5 years. ನೀವು ಕರೆಕ್ಟ್ ಆನ್ಸರ್ ಕೊಟ್ಟಿದ್ರೆ ನಿಮ್ಗೆ ಒಂದು ಶಬಾಷ್ ಅನ್ಕೊಳ್ಳಿ. ಇವಾಗ ಮುಂದಿನ ಕ್ವೆಶ್ಚನ್ ನೋಡೋಣ. The headquarters of U.N.O is in A. New York, B. The Hague, C. Washington and D. Rome. ಇದೆಲ್ಲ ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ ಕೇಳಿರುವಂತಹ ಕ್ವೆಶ್ಚನ್ ಮಕ್ಕಳೇ. ಇದು 1 ಮಾರ್ಕ್ ಕೇಳಿದ್ರು. ಆನ್ಸರ್ ಇಸ್ ನ್ಯೂಯಾರ್ಕ್. ನೀವು ಇದು ಆನ್ಸರ್ ಕೊಟ್ಟಿದ್ರೆ ವೆರಿ ಗುಡ್. ಮುಂದಿನ ಕ್ವೆಶ್ಚನ್ ನೋಡೋಣ. The non-permanent member country in the Security Council of U.N.O is.
5 ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ, ಕರೆಕ್ಟಾ? ಅದಲ್ಲಿ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ ಯಾವುದು? ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಬಿ ರಷ್ಯಾ, ಸಿ ಚೈನಾ ಹಾಗೂ ಡಿ ಇಂಡಿಯಾ. ನಾನು ಇದನ್ನು ಸ್ಟ್ರೆಸ್ ಮಾಡಿ ಮಾಡಿ ಹೇಳಿದ್ದೆ ನಿಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋಲಿ. ಆನ್ಸರ್ ಹೇಳಿ ಏನು ಅಂತ ಖಂಡಿತ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಾನು ಇವಾಗಲೇ ಆನ್ಸರ್ನ ಹೇಳ್ತೀನಿ, ಡಿ ಇಂಡಿಯಾ. ಇಂಡಿಯಾ ಇಸ್ ಸ್ಟಿಲ್ ಟ್ರೈಂಗ್ ಟು ಗೆಟ್ ಅ ಪರ್ಮನೆಂಟ್ ಸೀಟ್ ಮಕ್ಕಳೇ. ಅವ್ರು ಪರ್ಮನೆಂಟ್ ಮೆಂಬರ್ ಆಗಬೇಕು ಅಂತ ಬಯಸ್ತಿದ್ದಾರೆ, ಒಂದು ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಅವ್ರು ಪರ್ಮನೆಂಟ್ ಮೆಂಬರ್ ಅಲ್ಲ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ರಷ್ಯಾ ಹಾಗೂ ಚೈನಾ ಏನಿದೆ ಅದು ಪರ್ಮನೆಂಟ್ ಮೆಂಬರ್, ಬ್ರಿಟನ್ ಮತ್ತೆ ಫ್ರಾನ್ಸ್ ಜೊತೆಗೆ. ಸೊ ಅದು 5 ಪರ್ಮನೆಂಟ್ ಮೆಂಬರ್ಸ್ ಕಂಟ್ರಿ ಆಫ್ ಸೆಕ್ಯೂರಿಟಿ ಕೌನ್ಸಿಲ್. The permanent member of the Security Council are, ಸೊ ನಾನು ಈಗ ತಾನೇ ಆನ್ಸರ್ ಹೇಳಿದೆ, ಖಂಡಿತ ಇದರ ಆನ್ಸರ್ ನಿಮಗೆ ಗೊತ್ತಿರುತ್ತೆ. ಎ USA, India, Pakistan, Sri Lanka and China. B USA, Russia, Britain, France and China. C USA, Russia, Nepal, Pakistan and Bangladesh. D USA, Switzerland, China and Nepal. ಖಂಡಿತ ಆನ್ಸರ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈಗ ತಾನೇ ಆ ಕ್ವೆಶನ್ ಕೂಡ ನೋಡಿದ್ವಿ, ನಡೀರಿ ನೋಡೋಣ ಏನ್ ಆನ್ಸರ್ ಇದ್ರದ್ದು. ಬಿ USA, ಚೈನಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್. ಆಯ್ತಾ? ತಿರ್ಗಾ ಹೇಳ್ತೀನಿ, ಬಿ USA, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಅಂಡ್ ಚೈನಾ. ಇದೆ 5 ಪರ್ಮನೆಂಟ್ ಮೆಂಬರ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್. We observe 10th December as Human Right Day because A. Abraham Lincoln abolished slavery on 10th December 1865. B. Nelson Mandela was released from prison on 10th December 1993. C. U.N.O declared universal human rights on 10th December 1948. D. India declared fundamental rights to its citizen. ಆಯ್ತಾ? ಸೊ ಯೋಚಿಸಿ ಆನ್ಸರ್ ಏನು, ಯೋಚಿಸ್ಬಿಟ್ಟು ಆನ್ಸರ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇದನ್ನ ಕೂಡ ಕವರ್ ಮಾಡಿದೀವಿ ನಾವು. 1 ಮಾರ್ಕ್ ಕೇಳಿದ್ದಾರೆ. ಆನ್ಸರ್ ಇಸ್ ಸಿ, U.N.O declared universal human rights on 10th December 1948. ಸೊ ಮೊದಲನೇದಾಗಿ ಈ ಚಾಪ್ಟರ್ ಅಲ್ಲಿ ಇದೆರಡು ಪಾಯಿಂಟ್ ಬರೋದೇ ಇಲ್ಲ. ಇಂಡಿಯಾ ಡಿಕ್ಲೇರ್ಡ್ ಫಂಡಮೆಂಟಲ್ ರೈಟ್ಸ್ ಟು ಇಟ್ಸ್ ಸಿಟಿಸನ್ಸ್, ಅದು ಕೂಡ ಆಗಿದೆ, ಬಟ್ ಆದ್ರೆ ಈ ದಿನಕ್ಕೆ ಆಗಿದೆ ಅಂತ ಕೊಟ್ಟಿಲ್ಲ ಈ ಚಾಪ್ಟರ್ ಅಲ್ಲಿ. ಸೊ ಇದು ಕರೆಕ್ಟ್ ಆನ್ಸರ್. ಸರಿ ಮಕ್ಕಳೇ, ಇವಾಗ ಈ ಕ್ವೆಶನ್ ನೋಡೋಣ ಬನ್ನಿ. UN Trusteeship Council has now become a small body. Why ಅಂತ ಈ ಕ್ವೆಶನ್ ಕೇಳಿದ್ದು 1 ಮಾರ್ಕ್ಗೆ ನಿಮ್ಮ ಮಾರ್ಚ್ 2020 ಕ್ವೆಶನ್ ಪೇಪರ್ ಅಲ್ಲಿ. The number of trust territories and administrating nations have decreased. ಅದಕ್ಕೆ ಸ್ಮಾಲ್ ಬಾಡಿ ಆಗಿದೆ. ಅರ್ಥ ಆಯ್ತಾ? ಇದು ಈ ಪರ್ಟಿಕ್ಯುಲರ್ ಕ್ವೆಶನ್ ಇನ ಆನ್ಸರು. ಹೌ ಇಸ್ ಯುನಿಸೆಫ್ ಸ್ಟ್ರೈವಿಂಗ್ ಹಾರ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್? ಯುನಿಸೆಫ್ ಹೆಂಗೆ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ಗೆ ಹಾರ್ಡ್ ಆಗಿ ಸ್ಟ್ರೈವ್ ಮಾಡ್ತಿದೆ ಅಂತ ಕೇಳಿದ್ದಾರೆ. 1 ಮಾರ್ಕ್ಗೆ ಆನ್ಸರು utilizes money collected by selling the greeting cards for the welfare of children. ಗ್ರೀಟಿಂಗ್ಸ್ ಕಾರ್ಡ್ಸ್ ಸೆಲ್ ಮಾಡ್ಬಿಟ್ಟು ಮನಿನ್ ಕಲೆಕ್ಟ್ ಮಾಡ್ತಾ ಇದೆ ಚಿಲ್ಡ್ರನ್ ವೆಲ್ಫೇರ್ಗೋಸ್ಕರ. provides favorable conditions for the development of women and children. Favorable conditions na provide ಮಾಡ್ತಾ ಇದೆ for development of children ಮತ್ತೆ women. Where is WHO headquartered ಅಂತ ಕೇಳಿದ್ದಾರೆ. ನಾನು ಯಾವಾಗಲೂ ನಿಮಗೆ ಏಜೆನ್ಸೀಸ್ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೀನಿ, ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲೆಲ್ಲಿದೆ ಅಂತ ತಿಳ್ಕೊಂಡಿರೋದು ತುಂಬಾ ಮುಖ್ಯ. 1 ಮಾರ್ಕ್ ಕೇಳಿದ್ದಾರೆ. Geneva, Switzerland is the answer. ಆಯ್ತಾ? So WHO is headquartered in Geneva, Switzerland. ಮುಂದಿನ ಕ್ವೆಶ್ಚನ್, ಎಕ್ಸ್ಪ್ಲೇನ್ ದ ಮೇನ್ ಟಾಸ್ಕ್ ಆಫ್ ದ ಸೆಕ್ರೆಟರಿಯೇಟ್ ಆಫ್ U.N.O. ಅವರ ಮೇನ್ ಟಾಸ್ಕ್ ಏನು? Secretariat of the U.N.O is responsible for the day-to-day administrative planning organization work of U.N.O. ಅಂದ್ರೆ ನಮ್ಮ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಸೊ ಸೆಕ್ರೆಟರಿಯೇಟ್ ಏನಿದ್ದಾರೆ ಅದು ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ಪ್ಲಾನಿಂಗ್ ಮತ್ತೆ ಆರ್ಗನೈಸೇಷನ್ ವರ್ಕ್ಗೆ ರೆಸ್ಪಾನ್ಸಿಬಲ್ ಆಗಿದ್ದಾರೆ. ಮೆನ್ಷನ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ದ WHO ಅಂದ್ರೆ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. So the World Health Organization played an important role in elimination of smallpox. Smallpox na eliminate ಮಾಡೋದಕ್ಕೆ ಇದು ಒಂದು ಬಿಗ್ ರೋಲ್ ನ ಪ್ಲೇ ಮಾಡಿದೆ. This is the greatest achievement for WHO as it is still
striving to eradicate epidemics like cholera, plague, malaria and COVID as well. Who coined the term United Nations for the first time? United Nation ಅನ್ನೋ ಪದನ ಯಾರು ಕಾಯಿನ್ ಮಾಡಿದ್ರು ಅಂತ ಕೇಳಿದ್ದಾರೆ. 1 ಮಾರ್ಕ್ಗೆ ನೋಡೋಣ ಬನ್ನಿ. ದ ಪ್ರೆಸಿಡೆಂಟ್ ಆಫ್ USA ಆಗ ಆಗಿದ್ರಲ್ಲ ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್, ಅವರು ಈ ಪರ್ಟಿಕ್ಯುಲರ್ ಪದವನ್ನ ಫಸ್ಟ್ ಟೈಮ್ ಕಾಯಿನ್ ಮಾಡಿದ್ದು. ದ ಪ್ರೆಸಿಡೆಂಟ್ ಆಫ್ USA ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ coined the term United Nations for the first time. What factor has blocked the progress of SAARC? So SAARC ಏನಿದೆ ಅದರ ಪ್ರೋಗ್ರೆಸ್ ನ ಏನು ಬ್ಲಾಕ್ ಮಾಡಿದೆ, ಯಾವ ಫ್ಯಾಕ್ಟರ್ ಬ್ಲಾಕ್ ಮಾಡಿದೆ ಅಂತ ಕೇಳಿದರೆ 1 ಮಾರ್ಕ್ಗೆ ಮ್ಯೂಚುವಲ್ ಡಿಸ್ಟ್ರಸ್ಟ್, ಒಬ್ಬರೊಬ್ಬರ ಮೇಲೆ ಇಲ್ಲದೆ ಇರುವಂತಹ ಒಂದು ಡಿಸ್ಟ್ರಸ್ಟ್ ಮತ್ತೆ ಜಗಳಗಳು, ಡಿಸ್ಪ್ಯೂಟ್ಸ್ ಅಮಾಂಗ್ ದ ಮೆಂಬರ್ ಸ್ಟೇಟ್ಸ್ has blocked the progress of SAARC. Why is Security Council considered as the cabinet of UN? Security Council na cabinet of UN anta ಯಾಕೆ ಕರೀತಾರೆ, ಯಾಕೆ ಕನ್ಸಿಡರ್ ಮಾಡ್ತಾರೆ ಅಂತ ಇದು 2 ಮಾರ್ಕ್ ಕ್ವೆಶ್ಚನ್. ಈ ಪಾಯಿಂಟ್ಸ್ ನೀವು ಬರಿಬೇಕು. ಒಂದು, it strives to solve global problem peacefully, deploys UN peacekeeping forces, selects the judge of the International Court of Justice, maintains peace and order, suggests the nomination of Secretary General for UN. ಮುಂದಿನ ಕ್ವೆಶ್ಚನ್, ವಾಟ್ ಆರ್ ದ ಪ್ರಿನ್ಸಿಪಲ್ ಆರ್ಗನ್ಸ್ ಆಫ್ ದ UNO ಅಂತ ಕೇಳಿದ್ದಾರೆ. ಇದನ್ನ ನಾನು ಹೇಳಿದ್ದೀನಿ, ನಿಮ್ಗೆ ರಿವೈಸ್ ಕೂಡ ಮಾಡಿದೀವಿ. ನಮ್ಮ 6 ಪ್ರಿನ್ಸಿಪಲ್ ಆರ್ಗನ್ಸ್ ನ ನೀವು ಬರಿಬೇಕು. ದ ಜನರಲ್ ಅಸೆಂಬ್ಲಿ, ದ ಸೆಕ್ಯೂರಿಟಿ ಕೌನ್ಸಿಲ್, ದ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಟ್ರಸ್ಟಿಶಿಪ್ ಕೌನ್ಸಿಲ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂಡ್ ದ ಸೆಕ್ರೆಟರಿಯೇಟ್. ಇದಿಷ್ಟು ಬರೆದ್ರೆ 2 ಮಾರ್ಕ್ಸ್ ಸಿಗತ್ತೆ. ಎಷ್ಟು ಈಸಿ ಆಗಿ ನಿಮ್ಗೆ, ಆಯ್ತಾ? ಮುಂದಿನ ಕ್ವೆಶ್ಚನ್ ನೋಡೋಣ. ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ WHO? WHO ನ ಆಬ್ಜೆಕ್ಟಿವ್ಸ್ ಏನು ಅಂತ ಕೇಳಿದ್ದಾರೆ. ಮಾರ್ಚ್ 2019 ಅಲ್ಲಿ 2 ಮಾರ್ಕ್ಸ್ಗೆ. ಸೊ ಈ ಇಷ್ಟು ಏನಿದೆ ಮಕ್ಕಳೇ, ಅದು ಆಬ್ಜೆಕ್ಟಿವ್ಸ್ ಆಫ್ WHO. ನಾನು ಓದ್ತೀನಿ, ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ ಮುಂಚೆ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಕಂಟ್ರೋಲ್, ಪ್ರಿವೆಂಟಿಂಗ್ ಎನ್ವೈರನ್ಮೆಂಟಲ್ ಹ್ಯಾಜರ್ಡ್ಸ್, ಎಲಿಮಿನೇಷನ್ ಆಫ್ ಹಂಗರ್, ಎಲಿಮಿನೇಷನ್ ಆಫ್ malnutrition, eradicating epidemics, fighting against global level health hazards. ಆಯ್ತಾ? ಸೊ ಇದರ ಜೊತೆಗೆ ಮುಂದಿನ ಕ್ವೆಶ್ಚನ್, ಹೌ ಇಸ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ working to solve the world problems? Food and Agriculture Organization ಹೇಗೆ ವರ್ಲ್ಡ್ ಪ್ರಾಬ್ಲಮ್ಸ್ ಅಗೇನ್ಸ್ಟ್ ಫೈಟ್ ಮಾಡ್ತಿದೆ ಮತ್ತೆ ಅದನ್ನ ಹೇಗೆ ಸಾಲ್ವ್ ಮಾಡ್ತಾ ಇದೆ ಅಂತ ಕೇಳಿದ್ದಾರೆ. 2 ಮಾರ್ಕ್ಗೆ. ಅದು ಇಂಪ್ರೂವ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕಡೆ ಕೆಲಸ ಮಾಡ್ತಿದೆ. ನ್ಯೂಟ್ರಿಷಿಯಸ್ ಫುಡ್ ಪ್ರೊವೈಡ್ ಮಾಡಬೇಕು ಅಂತ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಲಿಬರೇಷನ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಫ್ರಮ್ ಹಂಗರ್, ವರ್ಲ್ಡ್ ಪಾಪ್ಯುಲೇಷನ್ ಹಂಗರ್ ಇಂದ ಆದಷ್ಟು ದೂರ ಇರೋಂಗೆ ನೋಡ್ಕೊಂತಿದ್ದಾರೆ. ಇಂಪ್ರೂವ್ಮೆಂಟ್ ಆಫ್ ಲಿವಿಂಗ್ ಕಂಡೀಷನ್ಸ್ ಆಫ್ ರೂರಲ್ ಪೀಪಲ್ ನ ಒಂದು ಲಿವಿಂಗ್ ಕಂಡೀಷನ್ಸ್ ನ ಇಂಪ್ರೂವ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಈ 4 ಪಾಯಿಂಟ್ ಬಹಳ ಮುಖ್ಯ. Explain the role of IMF in solving the economic problems of the world. ನಮ್ಮ ಎಕನಾಮಿಕ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ IMF ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. 3 ಮಾರ್ಕ್ಸ್ಗೆ. ಇದು ಇತ್ತೀಚೆಗೆ ಆಗಿರೋ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಏಪ್ರಿಲ್ 2023 ಅಲ್ಲಿ. ನಡೀರಿ ಆನ್ಸರ್ ನೋಡೋಣ. ಇದಿಷ್ಟು ಬರೆದ್ರೆ ನಿಮ್ಗೆ 3 ಮಾರ್ಕ್ ಖಂಡಿತ ಸಿಗತ್ತೆ. ಟು ಟ್ರೈ ಟು ಸಾಲ್ವ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಪ್ರಾಬ್ಲಮ್ಸ್, ಅದ್ರ ಜೊತೆಗೆ ವರ್ಲ್ಡ್ ಟ್ರೇಡ್ ನ ಪ್ರಮೋಟ್ ಮಾಡ್ತಾ ಇದ್ದಾರೆ, ಎಕನಾಮಿಕ್ ಸ್ಟೆಬಿಲಿಟಿನ ಎನ್ಶೋರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಸೌಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಡೆಯೋದಕ್ಕೆ ಮಾಡ್ತಾ ಇದ್ದಾರೆ. ಆಮೇಲೆ IMF ಏನಿದೆ ಮಕ್ಕಳೇ, ಅದು ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ಆಲ್ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ನಾವು ಹೇಳ್ಬೋದು. strives to harmonize the economic relation of advanced and poor nations. So ಈ poor ಮತ್ತೆ advanced nation ಬಳಿ ಇರುವಂತ ಒಂದು ಎಕನಾಮಿಕ್ ರಿಲೇಷನ್ ನ ಹಾರ್ಮೋನೈಸ್ ಅಂದ್ರೆ ಪೀಸ್ಫುಲ್ ಆಗಿ ನಡೆಯೋ ತರ ನೋಡ್ಕೊಳ್ತಿದ್ದಾರೆ. ಸೊ ಮಕ್ಕಳೇ, ಇದರ ಜೊತೆಗೆ ನಾವು ಈ ಪರ್ಟಿಕ್ಯುಲರ್ ಲೆಸನ್ ನ ಅಂತ್ಯಕ್ಕೆ ಬಂದಿದ್ದೀವಿ. ಫುಲ್ ವರ್ಲ್ಡ್ ಆರ್ಗನೈಸೇಷನ್ಸ್ ನ ನಾವು 3 ವಿಡಿಯೋ ಹಾಕಿ ಕವರ್ ಮಾಡಿದೀವಿ. ಈ ವಿಡಿಯೋಲಿ ನಾನು ಅದರ ಸಮ್ಮರಿ ಕೂಡ ಹೇಳಿದೆ, ಅಂದ್ರೆ ಒಂದು ಫುಲ್ ರಿವೈಸ್ ಕೂಡ ಮಾಡಿದೀವಿ. ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿರುವಂತಹ ಎಲ್ಲಾ ಕ್ವೆಶ್ಚನ್ಗೆ ಆನ್ಸರ್ ಕೂಡ ನಾನು ಕೊಟ್ಟಿದ್ದೀನಿ.
ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಜೊತೆ ಮಕ್ಕಳೇ ನಿಮಗೆ ಒಂದು ಡಾಕ್ಯುಮೆಂಟ್ ಕೂಡ ಅಟ್ಯಾಚ್ ಮಾಡಿದ್ದೀವಿ. ಅದರಲ್ಲಿ ಈ ಚಾಪ್ಟರ್ ಓವರ್ ವ್ಯೂ ಇದೆ ಹಾಗೂ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿ ಅಟ್ಯಾಚ್ ಕೂಡ ಮಾಡಿದ್ದೀವಿ. ಸೊ ಖಂಡಿತ ನನ್ನ ಜೊತೆ ಇನ್ನೊಂದು ಲೆಸನ್ ಕಲಿಯೋಕ್ಕೆ ಬನ್ನಿ. ಮತ್ತೆ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಎಲ್ಲ ಕೋರ್ ಸಬ್ಜೆಕ್ಟ್ಸ್ ನಮ್ಮ ಸೈನ್ಸು, ಸೋಷಿಯಲ್ಲು ಮತ್ತೆ ಮ್ಯಾಥಮ್ಯಾಟಿಕ್ಸ್ ನಿಮ್ಗಲ್ಲಿ ಸಿಗತ್ತೆ. ಅದರ ಜೊತೆಗೆ ಕಂಪ್ಲೀಟ್ ವಿಡಿಯೋ ಫಾರ್ ಆರ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲಿಷ್ 1 ಕೂಡ ನಿಮಗೆ ಕವರ್ ಮಾಡ್ತೀವಿ. ಸೊ ಮತ್ತೆ ನಿಮ್ಗೆ ಯಾವುದೇ ರೀತಿಯಾದ ಡೌಟ್ ಇದ್ರೆ ಮಕ್ಕಳೇ ಖಂಡಿತ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯಿನ್ ಮಾಡಿ. ನಿಮ್ಮ ಡೌಟ್ಸ್ ನಾವಲ್ಲಿ ಸಾಲ್ವ್ ಮಾಡೋಕ್ಕೆ ಇದ್ದೀವಿ. ಸೊ ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಲೆಸನ್ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಆಲ್ ದಿ ಬೆಸ್ಟ್.